ಇಲ್ಲ ಓಕೆ. ಜೀವನ್ಮುಕ್ತ ಗುರುಗಳನ್ನು ವಂದಿಸುತ್ತಾ ಈ ದಿನದ ವ್ಯಾಸಂಗವನ್ನು ಪ್ರಾರಂಭಿಸೋಣ. ಈ ದಿನ ಜೀವನ ಇರುವುದು ಜೀವಿಸುವುದಕ್ಕೆ ಎಂಬ ಗ್ರಂಥದಲ್ಲಿ 8ನೇ ಲೇಖನವಾದ ಶಾಂತತೆಯ ಸ್ವಭಾವ ಮತ್ತು ಮಹತ್ವವನ್ನು ವ್ಯಾಸಂಗ ಮಾಡೋಣ. ಈ ಗ್ರಂಥ ಇಂಗ್ಲಿಷ್ನಲ್ಲಿ ಸೋದರ ಸುರೇಂದ್ರ ನಾರಾಯಣ್ ಅವರು ರಚಿಸಿರುವರು. ಇದನ್ನು ಕನ್ನಡದಲ್ಲಿ RV ವಸ್ತ್ರದವರು ಅನುವಾದ ಮಾಡಿರುವರು. ಲೇಖಕರು ಜೀವಿತದಲ್ಲಿ ಈ ಲೇಖನದಲ್ಲಿ ರಚಿಸಿರುವ ಎಲ್ಲವನ್ನೂ ಅನುಭವ ಹೊಂದಿ ಎಲ್ಲರೂ ಈ ಸ್ವಭಾವವನ್ನು ಅಳವಡಿಸಿಕೊಂಡು ಐಕ್ಯತೆಯಿಂದ ಜೀವನ ನಡೆಸಲಿ ಎಂಬುದನ್ನು ಅವರ ಉದ್ದೇಶ. ಈ ಶಾಂತತೆಯ ಸ್ವಭಾವದಿಂದ ಎಷ್ಟು ಮಹತ್ವವಿದೆ ಎಂಬುದನ್ನು ತಿಳಿಸಿರುವರು. ಸೋದರ RV ವಸ್ತ್ರದವರು ಸಹ ಜೀವನದಲ್ಲಿ ಎಲ್ಲವನ್ನೂ ಅಳವಡಿಸಿಕೊಂಡು ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ಅನುವಾದ ಮಾಡಿರುವರು. ಆನ್ಲೈನ್ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಹಮ್ಮಿಕೊಂಡು ನಡೆಸಿಕೊಂಡು ಬರುತ್ತಿರುವ ಸೋದರ ಲಕ್ಷ್ಮೀಶ್ ಪದ್ಮರವರಿಗೂ ಧನ್ಯವಾದಗಳು. ವೀಕ್ಷಣೆ ಮಾಡುವವರೆಲ್ಲರಿಗೂ ಧನ್ಯವಾದಗಳು. ಶಾಂತತೆಯ ಸ್ವಭಾವ ಮತ್ತು ಮಹತ್ವ. ಒಂದು ಸಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಅತಿ ಹೆಚ್ಚಿನ ವಿಕೆಟ್ ಪಡೆದ ಭಾರತೀಯ ಆಟಗಾರನನ್ನು ನಿನ್ನ ಈ ಯಶಸ್ಸಿಗೆ ಕಾರಣಗಳೇನು ಎಂದು ಪ್ರಶ್ನಿಸಿದಾಗ ಅವನು ನೀಡಿದ ಕಾರಣಗಳು ಹೊರಗಿನ ಜನರ ಕೆರಳಿಸುವಿಕೆಯ ಮಧ್ಯದಲ್ಲಿಯೂ ತನ್ನಲ್ಲಿದ್ದ ಶಾಂತತೆ ಮತ್ತು ಏಕಾಗ್ರತೆ ಎಂದು. ಈಗ ಆಟಗಾರ ಯಾವುದೇ ಪಂದ್ಯವಾಗ್ಲಿ ಎಲ್ಲರೂ ಅವ್ರವ್ರ ದೇಶವನ್ನೇ ಗೆಲ್ಬೇಕು ಅಂತ ಅವರೆಲ್ಲ ಹುರಿದುಂಬಿಸ್ತಾ ಇರ್ತಾರಲ್ವಾ. ಅವ್ರ ಉತ್ಸಾಹ ಕಿರುಚಾಟ ಮಧ್ಯದಲ್ಲೂ ಸಹ ಆ ಆಟಗಾರನ್ಗೆ ಒತ್ತಡ ಜಾಸ್ತಿ ಆಗುತ್ತೆ, ನಮ್ ದೇಶ ಗೆಲ್ಬೇಕು ಮಾಡ್ಬೇಕು ಅಂತ. ಆದ್ರೆ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಆಟಗಾರನ್ ಕೇಳಿದಾಗ ತನ್ನಲ್ಲಿದ್ದ ಶಾಂತತೆ ಮತ್ತು ಏಕಾಗ್ರತೆಯಿಂದ ಇದು ಸಾಧ್ಯವಾಯ್ತು ಅನ್ನಂತೆ. ಅಲ್ಲಿಗೆ ಶಾಂತಿ ಮತ್ತು ಏಕಾಗ್ರತೆ ಇದ್ದಿದ್ರೆ ಏನನ್ ಬೇಕಾದ್ರೂ ನಾವು ಸಾಧಿಸ್ಬೋದು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಮನಸ್ಸು ಸಮಾಧಾನ ಮತ್ತು ನಿಶ್ಚಲವಾಗಿರುವುದರಿಂದ ಗುರಿ ಮುಟ್ಟಕ್ಕೆ ಸಾಧ್ಯವಾಗುವುದು. ಹಾಗೆ ಆಧ್ಯಾತ್ಮದಲ್ಲೂ ಸಹ ನಾವು ಶಾಂತಿ ಮತ್ತು ಏಕಾಗ್ರತೆಯಿಂದ ಇದ್ದಾಗ ಜೀವಾತ್ಮ ಹೇಳಿದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ಆವಾಗ ವಿಕಾಸ ಹೊಂದಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಈ ಜಗತ್ತಿನ ನಮ್ಮ ದೈನಂದಿನ ಜೀವನದಲ್ಲಿಯೂ ಸಹ ನಾವು ಎದುರಿಸುತ್ತಿರುವ ರಕ್ತದೊತ್ತಡ, ಉದ್ವೇಗ, ತಲೆನೋವು ಇತ್ಯಾದಿಗಳಿಗೆ ವೈದ್ಯರು, ಮನಃಶಾಸ್ತ್ರಜ್ಞರು, ಚಿಕಿತ್ಸಕರು, ನಿರ್ವಹಣಾ ತಜ್ಞರು ಮತ್ತು ಇತರರು ಇವುಗಳ ವಿಚಾರಣೆಗೆ ನೀಡುವ ಸಾಮಾನ್ಯ ಸಲಹೆ ಎಂದರೆ ಸದಾ ಶಾಂತವಾಗಿರಿ ಮತ್ತು ಏಕಚಿತ್ತರಾಗಿರಿ ಎಂದು ಅಲ್ವಾ. ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಅಷ್ಟೇ ಒಂದಲ್ಲ ಒಂದು ಒತ್ತಡ ಉದ್ವೇಗಗಳಿಂದ ಜೀವನ ನಡೆಸ್ತಾ ಇರೋದ್ರಿಂದ ಕೆಲವ್ರಿಗೆ ಶುಗರ್ ಬರುತ್ತೆ, BP ಬರುತ್ತೆ, ಎಲ್ಲ ಬರುತ್ತೆ. ಅದಕ್ಕೆ ಆ ವೈದ್ಯರು ಸಂಬಂಧಪಟ್ಟವರು ಆ ಕಾಯಿಲೆಗಳಿಗೆ ಏನೇನಿದೆ ಅದನ್ನೆಲ್ಲ ಸರಿ ಮಾಡ್ಕೊಳಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಶಾಂತವಾಗಿರಿ ಮತ್ತು ಏಕಾಗ್ರತೆಯಿಂದ ಇರಿ. ಉದ್ವೇಗಗೊಳ್ದಷ್ಟು ನಮ್ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತ ಸಂಚಾರ ಸರಿಯಾಗೋದಿಲ್ಲ, BP ಶುಗರ್ ಏನೇನೋ ಎಲ್ಲ ಕಾಯಿಲೆಗಳು ನಮಗ್ ಬರುತ್ತೆ. ಆದ್ರಿಂದ ನಾವು ಯಾವಾಗ್ಲೂ ಶಾಂತಚಿತ್ತರಾಗಿ ಇರಬೇಕು. ಏಕೆಂದರೆ ಇಂತಹ ಸ್ಥಿತಿಯು ನಮ್ಗೆ ಉತ್ತಮ ನಿರ್ಣಯಗಳನ್ನು, ಸ್ಪರ್ಧಾತ್ಮಕ ಯೋಚನೆಗಳನ್ನು ತೆಗೆದುಕೊಳ್ಳಲು ಮತ್ತು ಅತ್ಯಂತ ಕಠಿಣ ಮತ್ತು ಸಂಕೀರ್ಣವಾದ ಯೋಜನೆಗಳ ದಕ್ಷ ನಿರ್ವಹಣೆಗೆ ತುಂಬಾ ಅವಶ್ಯಕವಾಗಿ ಪರಿಣಮಿಸುತ್ತದೆ. ಯಾವಾಗ ನಾವು ಶಾಂತರಾಗಿರ್ತೀವಿ, ಏಕಾಗ್ರ ಚಿತ್ತರಾಗಿರ್ತೀವಿ, ಆವಾಗ ನಮ್ಗೆ ಏನೇ ಕಠಿಣವಾದಾಗ್ಲಿ, ದೊಡ್ಡ ದೊಡ್ಡ ಯೋಜನೆಗಳನ್ನ ರಚಿಸೋಕಾಗ್ಲಿ, ಯಾವುದೇ ಸ್ಪರ್ಧಾತ್ಮಕ ಯೋಜನೆಗಳು ಬಂದ್ರೂ ಕೂಡ ನಾವು ಆವಾಗ ಉತ್ತಮವಾಗಿ ನಿರ್ಣಯ ತಗೊಂತೀವಿ. ಆ ಯೋಜನೆಗಳನ್ನ ಸಮರ್ಪಕವಾಗಿ ದಕ್ಷತೆಯಿಂದ ನಡೆಸೋಕೆ ಸಹಾಯ ಆಗುತ್ತೆ. ಆದ್ರಿಂದ ಶಾಂತತೆ ಮತ್ತು ಏಕಾಗ್ರತೆ ಅನ್ನೋದು ಅತಿ ಮುಖ್ಯ. ಆಧ್ಯಾತ್ಮಿಕ ಪಥದಲ್ಲಿಯೂ ಸಹ ಅಥವಾ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದವರಿಗೆ ಉಂಟಾಗುವ ಒತ್ತಡವೂ ಸಹ ಶಾಂತತೆ ಮತ್ತು ಏಕಾಗ್ರತೆಯ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಅವಶ್ಯಕತೆಯನ್ನುಂಟು ಮಾಡುತ್ತದೆ. ಹಾಗೆ ಆಧ್ಯಾತ್ಮಿಕ ಪಥದಲ್ಲಿ ನಡೆಯಲು ಸಹ ಏಕಾಗ್ರತೆ ಅತಿ ಮುಖ್ಯ ಅಲ್ವಾ. ಯಾಕೆಂದ್ರೆ ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಏಕಾಗ್ರತೆ ಇರ್ಬೇಕು. ಏಕಾಗ್ರತೆಯಿಂದ ಮಾಡ್ದಾಗ್ಲೇ ನಾವು ಮನ್ಸನ್ನ ಒಳಮುಖವಾಗಿ ಹರ್ಸೋಕ್ ಸಾಧ್ಯ ಆಗುತ್ತೆ. ಆವಾಗ ನಮ್ಗೆ ನಮ್ಮ ಅಂತರಾತ್ಮ ಏನ್ ಹೇಳ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದರ ಅವಶ್ಯಕತೆಯು ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಸರಳ ಸಮಸ್ಯೆಗಳಿಂದ ಪ್ರಾರಂಭವಾಗುತ್ತೆ. ಈ ಸಮಸ್ಯೆಗಳೆಲ್ಲ ನಾವ್ ಯಾವಾಗ ಶಾಂತಿ ಮತ್ತು ಏಕಾಗ್ರತೆಯಿಂದ ಇರ್ತೀವೋ ಆವಾಗ ನಮ್ಮ ಅಂತರಾತ್ಮ ಏನ್ ಹೇಳ್ತಾನೆ ಅವಾಗ ಕೇಳಕ್ ಶುರು ಮಾಡ್ತೀವೋ, ಆವಾಗ ನಮ್ಗೆ ಆ ಕರುಣೆ, ದಯೆ, ನಿಸ್ವಾರ್ಥದಿಂದ ಇರೋದು, ಎಲ್ಲ ಪ್ರೀತಿ, ಪ್ರೇಮದ ಎಲ್ಲ ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆವಾಗ ಆ ಸರಳ ಸಮಸ್ಯೆಗಳು
ಇದರ ಅವಶ್ಯಕತೆ ಇದ್ದೇ ಇರುತ್ತಲ್ವಾ. ಈ ಸದ್ಗುಣಗಳು ಬೆಳೆಸ್ಕೊಂಡಾಗ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಂದ್ರೆ ಈ ಸದ್ಗುಣಗಳು ನಮ್ಗೆ ಸಹಾಯ ಮಾಡುತ್ತೆ. ಈ ಕುರಿತು ಆನಿ ಬೆಸೆಂಟ್ ಅವರು ಆಧ್ಯಾತ್ಮ ಸಾಧಕರು ಅತಿ ಹೆಚ್ಚಿನ ಶ್ರಮ ವಹಿಸುವುದರಿಂದ ಅದು ಅವರ ದೈಹಿಕ ಮತ್ತು ಮಾನಸಿಕ ಶಾಂತತೆಯನ್ನು ನಷ್ಟಗೊಳಿಸುವುದರ ಕುರಿತು ನೀಡಿದ ಸಲಹೆ ತುಂಬಾ ಮಹತ್ವಪೂರ್ಣವಾಗಿದೆ. ಆನಿ ಬೆಸೆಂಟ್ ಅಮ್ಮನವರು ಸಹ ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಪಥದಲ್ಲಿ ಹೆಚ್ಚಿನ ಶ್ರಮ ಪಟ್ಟರೆ ಏನಾಗುತ್ತೆ, ನಾವು ಮಾನಸಿಕವಾಗಿ ದೈಹಿಕವಾಗಿ ನಷ್ಟ ಅನುಭವಿಸ್ಬೇಕಾಗತ್ತೆ. ನಾವ್ ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ನೋವು ಅನುಭವಿಸ್ತೀವೋ ಆವಾಗ ನಮ್ಗೆ ಏಕಾಗ್ರತೆಯಿಂದ ಧ್ಯಾನ ಮಾಡಕ್ ಆಗೋದಿಲ್ಲ, ವ್ಯಾಸಂಗ ಮಾಡಕ್ಕಾಗಲ್ಲ, ಗುರುಗಳ ಕೆಲಸ ಕೂಡ ಮಾಡಕ್ಕೆ ನಮ್ಗೆ ಆಗೋದಿಲ್ಲ. ಅದರಿಂದ ಆಧ್ಯಾತ್ಮ ಮಾರ್ಗದಲ್ಲಿದ್ದಾಗ ನಾವು ನಮ್ ದೇಹ ದಂಡನೆ ಮಾಡ್ಕೋಬಾರದು, ಸ್ವಲ್ಪ ನಾವು ಇದ್ರಾಗಿ ಇಟ್ಕೋಬೇಕಾಗುತ್ತೆ. ಅವರು ಮುಂದುವರಿಸುತ್ತಾ, ಈ ರೀತಿಯ ಅತಿ ಹೆಚ್ಚು ಶ್ರಮ ವಹಿಸಿ ಕಾರ್ಯನಿರ್ವಹಿಸುವ ಪ್ರವೃತ್ತಿಯು ಇಂದಿನ ಅತ್ಯುತ್ಸಾಹವನ್ನು ಹೊಂದಿದ ತರುಣರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಅವರಲ್ಲಿರುವ ಪ್ರಜ್ಞೆಯ ಕೊರತೆಯನ್ನು ತೋರಿಸುತ್ತದೆ. ಈಗಿನ ಹುಡುಗರು ಅವ್ರಿಗೆ ಆದಷ್ಟು ಬೇಗ ಏನೋ ನಾವು ಸಾಧಿಸ್ಬೇಕು, ಸಾಧನೆ ಮಾಡ್ಬೇಕು ಅಂತ ತುಂಬಾ ಶ್ರಮ ಪಡ್ತಾರೆ. ಅದರಿಂದ ಏನಾಗುತ್ತೆ, ಅವರ ಪ್ರಜ್ಞೆ ಅನ್ನೋದು ಅಷ್ಟು ಬೆಳ್ದಿರಲ್ಲ. ಸುಮ್ನೆ ಏನೋ ಆತರವಾಗಿ ಮಾಡೋದು, ಆತರ ಮಾಡಕ್ ಹೋಗ್ತಾರೆ. ಆವಾಗ ಅವರು ಆ ಮಹತ್ವಪೂರ್ಣ ಕೆಲ್ಸನ ಅವರು ಮಾಡಕ್ಕೆ ಸಾಧ್ಯ ಆಗಲ್ಲ. ಆವಾಗ ಅವರು ಆ ಹೆಚ್ಚಿನ ಶ್ರಮದಿಂದ ಏನಾಗುತ್ತೆ, ಅವರು ನಿಷ್ಕ್ರಿಯರಾಗೋಗ್ಬಿಡ್ತಾರೆ. ಅವ್ರ ಕೆಲಸ ಮಾಡಕ್ಕೆ ಆಗ್ದಲೇ ಇರೋರಂಗ್ ಆಗ್ಬಿಡ್ತಾರೆ. ಇಂದು ನಾವು ತೋರುವ ಅತಿ ಹೆಚ್ಚಿನ ಶ್ರಮವು ನಾಳೆಗೆ ನಮ್ಮನ್ನು ನಿಷ್ಕ್ರಿಯನ್ನಾಗಿರಿಸುತ್ತದೆ. ಅತಿ ಹೆಚ್ಚು ಶ್ರಮ ಪಟ್ರೆ ನಮ್ನ ಕೆಲಸ ಮಾಡಕ್ಕೆ ಆ ಶಕ್ತಿನೇ ಇರೋದಿಲ್ಲ. ಅದು ಇಂದಿನ ಅಸಮತೋಲನವಾದ ಅತ್ಯುತ್ಸಾಹದಿಂದ ನಾಳಿನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತೇವೆ ಅಲ್ವಾ. ಈ ತರ ನಾವು ಬ್ಯಾಲೆನ್ಸ್ ಆಗಿ ಜೀವನ ನಡೆಸ್ಲಿಲ್ಲ ಅಂದ್ರೆ, ಅತಿ ಉತ್ಸಾಹದಿಂದ ಏನ್ ಮಾಡ್ತೀವಿ, ನಾಳೆ ಮುಂದೆ ಏನ್ ಕಾರ್ಯಗಳು ಕ್ಷಮತೆಯಿಂದ ಸರಿಯಾಗಿ ನಡೆಸ್ಬೇಕೋ ಆ ಕೆಲಸಗಳನ್ನ ನಾವು ಸರಿಯಾಗಿ ಶ್ರದ್ಧೆಯಿಂದ ಮಾಡಕ್ಕಾಗೋದಿಲ್ಲ. ಆ ಅವಕಾಶಗಳನ್ನ ನಾವು ಕಳ್ಕೊಂತೀವಿ. ಆದರೆ ಇದು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯವನ್ನು ತುರ್ತು ಪರಿಸ್ಥಿತಿಯಲ್ಲಿ ವಿವೇಕಪೂರ್ಣವಾಗಿ ನಿರ್ದಿಷ್ಟ ಸಮಯದಲ್ಲಿಯೇ ನಿರ್ವಹಿಸಬೇಕಾದ ಪರಿಸ್ಥಿತಿಗೆ ಅನ್ವಯಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಇವಾಗ ಒಂದು ಎಮರ್ಜೆನ್ಸಿ ಬರುತ್ತೆ, ಆವಾಗ ನಾವು ಅದನ್ನ ಸರಿನಾ ತಪ್ಪಾ ಅಥವಾ ಅದೇನ್ ಈಗ ಆ ಕೆಲಸ ಮಾಡೋಣ ಬೇಡವಾ ಅಂತ ನಾವು ದ್ವಂದ್ವದಲ್ಲಿ ಬೀಳ್ಬಾರ್ದು. ಆ ಕ್ಷಣದಲ್ಲೇ ಮಾಡ್ಬೇಕಾಗತ್ತೆ. ತುರ್ತು ಪರಿಸ್ಥಿತಿಲಿ ನಾವೇನು ಯೋಚನೆ ಮಾಡ್ದಲೆ ಆ ಕೆಲ್ಸನ ನಾವು ಮಾಡ್ಬಿಡ್ಬೇಕಾಗುತ್ತೆ. ಇಂತಹ ತುರ್ತು ಪರಿಸ್ಥಿತಿಗಳು ಮೇಲಿಂದ ಮೇಲೆ ಬರದಂತೆ ವಿವೇಕಯುತವಾಗಿ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು ಅಲ್ವಾ. ಈ ತರ ವಿವೇಕದಿಂದ ನಾವು ಮೊದ್ಲೇ ಏನ್ ಮಾಡ್ಬೇಕು, ಈ ಎಮರ್ಜೆನ್ಸಿ ಬರೋದಲ್ಲಿ ಇರೋಂಗೆ ನಾವು ನೋಡ್ಕೋಬೇಕು. ಯಾಕೆ ಅಂದ್ರೆ ಆವಾಗ ತಕ್ಷಣ ಮಾಡಕ್ ಹೋದ್ರೆ ವಿವೇಕ ಕಳ್ಕೊಂತೀವಿ, ಸರಿಯಾದ ಯೋಜನೆನ ಹಾಕೊಳಕ್ಕಾಗಲ್ಲ. ಅದರಿಂದ ನಾವು ವಿವೇಕಯುತವಾಗಿ ಏನ್ ಬರುತ್ತೆ, ಇವಾಗ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಅತಿ ಹೆಚ್ಚು ಮಳೆ ಬಂದಾಗ ಯಾವ ತರ ನಾವು ರೋಡ್ಗಳಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿದ್ಯಾ, ನೀರ್ನ ಶೇಖರಣೆ ಹೇಗ್ ಮಾಡ್ಬೋದು. ಈಗ ನಾವು ನೋಡ್ತಾನೆ ಇದೀವಿ, ರಸ್ತೆಗಳಲ್ಲಿ ಮನೆಗಳಲ್ಲಿ ನೀರ್ ನುಗ್ಗಿ ಎಷ್ಟು ಜನಕ್ಕೆ ಎಷ್ಟು ಹಾವಳಿ ಆಗುತ್ತೆ, ಮರಗಳಲ್ಲಿ ಬೀಳೋದು ಎಲ್ಲನೂ ನಾವು ಎಚ್ಚರಿಕೆಯಿಂದ ವಿವೇಕಯುತವಾಗಿ ಮೊದ್ಲೇ ಪ್ಲಾನ್ ಮಾಡಿದ್ರೆ ಅದು ಅವಾಗ ತಕ್ಷಣ ಮಾಡ್ಬೇಕೆ ತುರ್ತು ಪರಿಸ್ಥಿತಿ ಅವಕಾಶ ಬರೋದಿಲ್ಲ ನಮ್ಗೆ. ಒಬ್ಬರಿಗೆ ಹೆಚ್ಚು ಶ್ರಮದಾಯಕ ಕಾರ್ಯ ಇವೆನ್ನಿಸಿದ್ದು ಇನ್ನೊಬ್ಬರಿಗೆ ಅನ್ನಿಸಲಿಕ್ಕಿಲ್ಲ ಅಲ್ವಾ. ಸ್ಥೂಲವಾಗಿ ಕೆಲವರು ಸ್ಟ್ರಾಂಗ್ ಆಗಿರ್ತಾರೆ, ಅವ್ರಿಗೆ ಅದು ಶ್ರಮ ಅನ್ಸೋದಿಲ್ಲ, ಅವ್ರು ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತಾರೆ. ಆದ್ರೆ ಅದು ಪ್ರತಿಯೊಬ್ಬರ ಸ್ವಂತ ನಿರ್ಣಯವಾಗಿರ್ಬೇಕು. ಕೆಲವರು ತುಂಬಾ ಸೂಕ್ಷ್ಮವಾಗಿರ್ತಾರೆ, ಆವಾಗ ಅವ್ರಿಗೆ ಆ ತರ ಕಷ್ಟವಾದ ಶ್ರಮ ಪಡೋ ಕೆಲಸ ಮಾಡಕ್ ಆಗೋದಿಲ್ಲ. ಆದ್ರೆ ನಾವು ಪ್ರಾಮಾಣಿಕರಾಗಿರ್ಬೇಕಿದ್ರಲ್ಲಿ, ಸುಳ್ಳು ನೆಪ ಹೇಳಿ ಇಂತಹ ನಿರ್ಣಯವು ಯಾವುದೇ ನೆಪ, ನಿಮಿತ್ತು, ತಿಳುವಳಿಕೆ ರಹಿತ, ಸೋಮಾರಿತನ, ಮೀರಿದ ಕೆಲಸ ಮತ್ತು ಕಠಿಣವಾದ ಕೆಲಸಗಳ ಪರಿಣಾಮ ಅಥವಾ ನಿರುತ್ಸಾಹದ ಪರಿಣಾಮವಾಗಿರಬಾರದು. ಇಂಥದ್ದೇನಾದ್ರೂ ನಾವು ಪ್ರಾಮಾಣಿಕತೆಯಿಂದ ನಾವು ನೋಡ್ಬೇಕು. ಇದು ನಮ್ಗೆ ಇದು ಸುಳ್ಳು ನೆಪ ಹೇಳ್ಬಿಟ್ಟು ನಮ್ಗೆ ಕೆಲಸ ಮಾತ್ರ ನಾವು ಮಾಡ್ಬೇಕು ಅಥವಾ ಮಾಡಬಾರ್ದು, ನನ್ ಕೈಲಿ ಆಗುತ್ತೆ ಆಗಲ್ಲ, ನಮ್ ಕೈಯಲ್ಲಿ ಮಾಡಕ್ ಸಾಧ್ಯ ಆದ್ರೂ ಏನೋ ಒಂದ್ ನೆಪ ಹೇಳಿ ನಾವು ತಪ್ಪಿಸ್ಕೊಳ್ಳೋದು, ಆ ತರ ಎಲ್ಲ ಮಾಡಬಾರ್ದು. ಸೋಮಾರಿತನದಿಂದ ಆಗ್ಲಿ, ಏನು ನಮ್ಗೆ ಆಯಾಸ, ಏನು ಆತರ ಏನು ಅಡಚಣೆಗಳನ್ನ ನಾವು ಹಾಕ್ಬಾರ್ದು ನಮ್ಗೆ ಆಗೋದಿಲ್ಲ ಅಂತ. ನಾವು ಎಲ್ಲದ್ರಲ್ಲೂ ಆಸಕ್ತಿ ಅಥವಾ ಇಲ್ಲ ಅದರ ಪರಿಣಾಮವಾಗಿರ್ಬಾರ್ದು. ಯಾಕೆಂದ್ರೆ ಯಾವುದರಿಂದನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಎಲ್ಲಾನು ನಾವು ಮಾಡ್ತಿರ್ಲೇಬೇಕು. ನನ್ಗೆ ಈ ಕೆಲ್ಸ ಆಗಲ್ಲ ಅಂತ ಇವಾಗ ಬಿಟ್ಬಿಟ್ರೆ ಅದ್ ಮುಂದೆ ನಮ್ಗೆ ಕಾದೇ ಇರತ್ತೆ ಆ ಕೆಲ್ಸ. ಎಲ್ಲಾ ಕೆಲ್ಸವನ್ನು ನಾವು ಮಾಡ್ಲೇಬೇಕಾಗುತ್ತೆ. ಅದರಿಂದ ನಾವು ಪ್ರಾಮಾಣಿಕರಾಗಿರ್ಬೇಕು.
ಅಲ್ಲದೆ ಮಿತಿ ಮೀರಿದ ಕೆಲಸ ಮತ್ತು ಕಠಿಣವಾದ ಕೆಲಸಗಳ ನಡುವೆ ವ್ಯತ್ಯಾಸವಿದೆ. ಅಂದ್ರೆ ಇದು ಮಿತಿ ಮೀರಿದ ಕೆಲಸ ಅಂದ್ರೆ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ನಾವು ಸ್ಥೂಲ ದೇಹದಲ್ಲಿ ತುಂಬಾ ಮಿತಿ ಮೀರಿ ಕೆಲಸ ಮಾಡಿದ್ರೆ ಅದೇನೋ ಆಯಾಸ ಆಗುತ್ತೆ. ಕಠಿಣವಾದ ಕೆಲಸಗಳ ನಡುವೆ, ಕಠಿಣವಾದ ಕೆಲಸಗಳು ಅಂದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ನಾವು ಕಠಿಣವಾದ ಇದನ್ನ ಕೆಲಸ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಾವು ನೇರ ಮಾರ್ಗವಾಗಿ ಹೋಗೋದು ನಮ್ಗೆ ನಮ್ ಥಿಯಾಸಫಿ ಪ್ರಕಾರ ನೇರವಾಗಿ, ಅವಾಗ ಎಷ್ಟು ಅಡಚಣೆಗಳು ಬರುತ್ತೆ ಅಲ್ವಾ. ನಮ್ಗೆ ಗೊತ್ತು ಆಧ್ಯಾತ್ಮ ಮಾರ್ಗ ಅನ್ನೋದು ಅಷ್ಟು ಸುಲಭವಾಗಿ ಮುಂದೆ ಹೋಗಕ್ ಆಗಲ್ಲ. ಕತ್ತಿ ಮೇಲೆ ಅಲಗಿನ ಕತ್ತಿ ಮೇಲೆ ನೆಡ್ದಂಗೆ ಅಂತ ನೋಡಿ, ಹಾಗೆ ಅಷ್ಟು ಚೂಪಾಗಿರುತ್ತೆ. ಅದರಿಂದ ನಾವು ತುಂಬಾ ಕಠಿಣವಾದ ಕೆಲಸನ ಮಾಡ್ಬೇಕು ಅಂದಾಗ ನಮ್ ಕಠಿಣವಾದ ಸಾಧನೆ ಅವಶ್ಯಕತೆ ಇದೆ. ಅವಾಗ ನಮ್ಗೆ ಸಾಧನೆ ಅನ್ನೋದು ನಾವು ಮಾಡ್ಬೇಕಾಗುತ್ತೆ. ಆ ಕೆಲಸ ಮಾಡೋದಕ್ಕೆ ಸಾಧನೆ ಮಾಡಬೇಕಾಗುತ್ತೆ. ಏಕೆಂದರೆ ಅಧ್ಯಾತ್ಮದ ಪಥವು ಗುರಿ ಮುಟ್ಟುವವರಿಗೆ ಪ್ರಯಾಸದ ಏರುದಾರಿಯಾಗಿದೆ. ನಾವು ಗುರಿ ಮುಟ್ಟಬೇಕು ಅಂದ್ರೆ ನಮ್ಗೆ ಅದು ಪ್ರಯಾಸದ ಕೆಲ್ಸನೇ. ಆದ್ರೆ ನಾವು ಕಠಿಣವಾದ ಕೆಲಸ ಅದನ್ನ ಸಾಧನೆ ಮಾಡಿ ನಾವು ನೆರವೇರಿಸ್ಬೋದು. ಆವಾಗ ನಮ್ಗೆ ಏನ್ ಮಾಡ್ಬೇಕು, ಆ ಸಾಧನೆಗೆ ಇಚ್ಛಾಶಕ್ತಿ ಬೇಕು, ಧೈರ್ಯ ಬೇಕು, ವೀರ್ಯ ಬೇಕು, ಸ್ಥೈರ್ಯ ಬೇಕು, ಎಲ್ಲದ್ರದ್ದು ಅವಶ್ಯಕತೆ ಇದೆ ಆವಾಗ ಅಲ್ವಾ. ಆ ಕಠಿಣ ಆಧ್ಯಾತ್ಮ ಪಥದಲ್ಲಿ ಗುರಿ ಮುಟ್ಟಬೇಕು ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ವೀರ್ಯ, ಧೈರ್ಯ ಎಲ್ಲಾನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೊರಗಿನಿಂದ ಉಂಟಾಗುವ ನಮ್ಮ ಜೀವನದ ಘಟನೆಗಳಿಗೆ, ಸಂದರ್ಭಗಳಿಗೆ ಮತ್ತು ವಿಷಯಗಳಿಗೆ ನಮ್ಮಲ್ಲಿ ಉಂಟಾಗುವ ಆಂತರಿಕ ಧೋರಣೆಗಳು ಮತ್ತು ಕ್ರಿಯೆಗಳ ಕುರಿತು ಜ್ಞಾನಿಗಳು ನೀಡುವ ಮಾರ್ಗದರ್ಶನ ಏನೆಂದರೆ ಅವುಗಳನ್ನು ಶಾಂತವಾಗಿ ಗಮನಿಸುತ್ತಾ ಹೋಗಿ ಎಂದು ಅಲ್ವಾ. ಹೊರಗಿನಿಂದ ಸಮಾಜದಿಂದ ಎಷ್ಟೋ ಘಟನೆಗಳು ಸಂಭವಿಸುತ್ತೆ, ಎಷ್ಟೆಷ್ಟೋ ಸಂದರ್ಭಗಳು ಬರುತ್ತೆ. ಆ ವಿಷಯಗಳು ನಮ್ಗೆ ಏನಾಗುತ್ತೆ, ನಮ್ಮ ಅಂತರಂಗಕ್ಕೆ ಆ ಧೋರಣೆ ಉಂಟಾಗಿ ಅಲ್ಲಿ ಏನಾಗುತ್ತೆ, ಆ ಪ್ರತಿಕ್ರಿಯೆ ನಾವು ಸರಿಯಾಗಿ ಮಾಡಕ್ಕಾಗಲ್ಲ ಅಲ್ವಾ. ಆ ಘಟನೆಗಳಿಗೆ ನಾವು ಆ ಸಂದರ್ಭಗಳಿಗೆ ಇದಾಗ್ಬಿಟ್ಟು ನಾವೇನ್ ಮಾಡ್ತೀವಿ, ಸರಿಯಾಗಿ ಪ್ರತಿಕ್ರಿಯಿಸಲ್ಲ. ಅದು ಕುರಿತು ಜ್ಞಾನಿಗಳು ನೀಡುವ ಮಾರ್ಗದರ್ಶನ ಏನೆಂದರೆ ಅವುಗಳನ್ನು ಶಾಂತವಾಗಿ ಗಮನಿಸುತ್ತಾ ಹೋಗಿ ಎಂದು. ಏನೇ ಘಟನೆ ಸಂಭವಿಸ್ಲಿ, ಏನೇ ಸಂದರ್ಭ ಬರ್ಲಿ, ಅದನ್ನ ನಾವು ಶಾಂತವಾಗಿ ಗಮನಿಸುತ್ತಾ ಹೋಗ್ಬೇಕು. ಉದಾಹರಣೆಗೆ ದೈನಂದಿನ ಹವಾಮಾನ ಸ್ಥಿತಿ, ವ್ಯತ್ಯಾಸಗೊಳ್ಳುವ ತಾಪಮಾನ ಮತ್ತು ಹವೆಯಲ್ಲಿನ ತೇವಾಂಶ ಇತ್ಯಾದಿಗಳು ಸಹ ನಮ್ಮ ಶಾಂತತೆ ಮತ್ತು ಏಕಾಗ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ಅಲ್ವಾ. ಹವಾಮಾನದಲ್ಲಿ ಪ್ರಕೃತಿ ಸಹಜವಾಗಿ ಅದು ಅದರದ್ ಮಾಡ್ತಾನೆ ಇರುತ್ತೆ. ಆದ್ರೆ ನಮ್ಗೆ ಹವಾಮಾನದಲ್ಲಿ ಬದಲಾವಣೆ ಆಗಿದ ತಕ್ಷಣ ಒಂದ್ಸಲ ತುಂಬಾ ಬಿಸಿಲು ಬರುತ್ತೆ, ಒಂದ್ಸಲ ತುಂಬಾ ಮಳೆ ಬರುತ್ತೆ. ನಮ್ಮಲ್ಲಿ ಅದ್ರ ಮೇಲೆ ಅಷ್ಟು ಬೇಗ ನಾವು ಆ ಶಾಂತತೆನ ಕಳ್ಕೊಂಡ್ಬಿಡ್ತೀವಿ ಅಲ್ವಾ. ಹವಾಮಾನದ ಬಗ್ಗೆ ಆಗ್ಲಿ ಏನೇ ಬಂದ್ರು ನಾವು ಅದನ್ನ ಶಾಂತತೆಯಿಂದ, ಏಕಾಗ್ರತೆಯಿಂದ ಅದನ್ನ ಗಮನಿಸ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೆಂಡತಿ ಅಥವಾ ಮಕ್ಕಳು ಮಾಡಿದ ಕಾರ್ಯ ಅಥವಾ ಹೇಳಿದ ಮಾತುಗಳಿಗೆ ಯಾವಾಗಲೂ ನಮ್ಮ ಒಪ್ಪಿಗೆ ಇರುವುದಿಲ್ಲ. ಯಾಕೆಂದ್ರೆ ನಮ್ಗೆ ಅಹಂಕಾರ, ನನ್ ಮಾತೇ ನಡಿಬೇಕು, ನನ್ ಮಾತೇ ಕೇಳ್ಬೇಕು, ಆತರ ಅಹಂಕಾರ ಇರುತ್ತಲ್ವಾ. ಅದರಿಂದ ಅವ್ರು ನಮ್ಮ ಮಾತನ್ನ ಕೇಳಿಲ್ಲ ಅನ್ನೋದು ನಾವು ಒಪ್ಪಿಗೆ ಕೊಡೋದಿಲ್ಲ ಅವ್ರ ಮಾತುಗಳಿಗೆ. ಅದೇ ರೀತಿ ಕಚೇರಿ ಅಥವಾ ಇತರ ಕಡೆಗಳಲ್ಲಿ ಕಾರ್ಯನಿರ್ವಹಿಸುವಾಗಲೂ ಸಹ ಇಂತಹದೇ ಸಂದರ್ಭವಿರುತ್ತದೆ. ಇದೇ ತರ ಆಫೀಸ್ಗಳಲ್ಲಾಗಿ ಎಲ್ಲಾದ್ರೂ ಆಗ್ಲಿ ಇದೇ ತರ ಕೆಲ್ಸ, ಅವ್ರದ್ದೇ ಬೇರೆ ತರ ಇರುತ್ತೆ, ನಮ್ದೇ ಬೇರೆ ಇರುತ್ತೆ. ಅದರಲ್ಲೂ ಅಲ್ಲಿ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅಭಿಪ್ರಾಯ ಭೇದ ಅಥವಾ ಕಾರ್ಯನಿರ್ವಹಿಸುವ ಕ್ರಮಗಳಲ್ಲಿ ವ್ಯತ್ಯಾಸವು ಸಹಜವಾಗಿ ಉದ್ಭವಿಸುತ್ತದೆ ಅಲ್ವಾ. ನಮ್ಮ ಅಭಿಪ್ರಾಯನೇ ಬೇರೆ ಇರುತ್ತೆ, ಅವ್ರ ಅಭಿಪ್ರಾಯನೇ ಬೇರೆ ಇರುತ್ತೆ. ಅವ್ರ ಕೆಲಸ ಮಾಡೋ ಕ್ರಮನೇ ಬೇರೆ ಇರುತ್ತೆ, ನಾವು ಮಾಡೋ ಕೆಲ್ಸನೇ ಬೇರೆ ಇರುತ್ತೆ. ಕೆಲವ್ರಿಗೆ ಯಾವ ವಸ್ತು ಎಲ್ಲಿರುತ್ತೋ ಅಲ್ಲೇ ಇರ್ಬೇಕು ಅಲ್ವಾ. ಅವ್ರೊಂದು ಕ್ಲೀನ್ ಆಗಿ ಇಡೋದು, ಮಾಡೋದು ಎಲ್ಲಾ ಮಾಡ್ತಾ ಇರ್ತಾರೆ. ಆದ್ರೆ ಬೇರೆಯವ್ರಿಗೆ ಏನೋ ಕೆಲಸ ಆಗ್ಬೇಕು, ಆಯ್ತು ಅಂತ ಮಾಡ್ತಾರೆ. ಆದ್ರೆ ಕೆಲವರು ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದ್ರಿಂದ ಅದ್ರಲ್ಲಿ ವ್ಯತ್ಯಾಸ ಅನ್ನೋದು ಕಾಣುತ್ತೆ. ಆಮೇಲೆ ಮನೋಭಾವನೆಗಳು ಅಷ್ಟೇ, ಅವ್ರ ಮನೋಭಾವನೆ ಬೇರೆ ಇರುತ್ತೆ, ಇವ್ರ ಮನೋಭಾವನೆ ಎಲ್ಲಾರ್ದು ಒಂದೇ ರೀತಿ ಇರೋದಿಲ್ಲ. ಏಕೆಂದರೆ ಯಾವುದೇ ಇಬ್ಬರು ವ್ಯಕ್ತಿಗಳು ಏಕರೂಪದ ಮನೋಭಾವ ಹೊಂದಿರುವುದಿಲ್ಲ, ಇಬ್ಬರದು ಒಂದೇ ಮನೋಭಾವನೆ ಇರೋಲ್ಲ. ಆದ್ದರಿಂದ ಕೆಲವು ಸಲ ಅಸಾಧಾರಣವಾದ ಮಕ್ಕಳು ಮತ್ತು ಅಸಾಧಾರಣವಾದ ಸಹೋದ್ಯೋಗಿಗಳು ಇರುವುದು ಸಹಜ ಅಲ್ವಾ. ಕೆಲವರು ಅತಿ ಬುದ್ಧಿವಂತರು ಇರ್ತಾರೆ ಕೆಲಸದಲ್ಲಿ, ಸಹಪಾಠಿಗಳು. ಕೆಲವು ಮಕ್ಕಳು ಇವಾಗ ನಾವು ನೋಡ್ತಾನೆ ಇದೀವಿ, ಯೂಟ್ಯೂಬ್ ಅಲ್ಲೇ ಆಗ್ಲಿ, ವಾಟ್ಸಪ್ ಅಲ್ಲೇ ಆಗ್ಲಿ, ಅವ್ರೆಷ್ಟು 30 ಜನರೇಷನ್ದು ಎಷ್ಟು ಪಟಪಟ ಅಂತ ಹೇಳ್ತಾ ಇರ್ತಾರೆ ಕಂಟ್ರೀಸ್ ಹೆಸರುಗಳು. ಇದು ನಾವು ವಾಟ್ಸಪ್ ಅಲ್ಲಿ ಇದ್ರಲ್ಲಿ ನೋಡ್ತಾನೆ ಇದೀವಲ್ಲ, ಅದೆಲ್ಲ ಅವ್ರಿಗೆ ಏನೋ ಹಿಂದಿನ ಸಂಸ್ಕಾರ ಅಷ್ಟೇ. ಅವ್ರ ಅಸಾಧಾರಣವಾದ ಶಕ್ತಿ ಇರುತ್ತೆ, ಅವ್ರಿಗೆ ಬುದ್ಧಿವಂತಿಕೆ ಅನ್ನೋದು ಇರುತ್ತೆ, ಅದನ್ನ ನಾವು ನೋಡ್ತಾನೆ ಇದೀವಿ.
ಅದೇನ್ ಮಾಡುತ್ತೆ, ಇದು ಒಬ್ಬರ ಶಾಂತತೆಯನ್ನು ಕದಡಲು ಸಹಾಯವಾಗುವುದಲ್ಲವೇ ಅಲ್ವಾ. ಒಬ್ರು ಅದು ಅವ್ರಿಗೆ ಏನಾಗುತ್ತೆ ಅವಾಗ, ನಾನು ನನ್ ಮಕ್ಳು ಹಿಂಗೆ ಅವ್ರ ಮಕ್ಳು ಹಿಂಗೆ ಅಂತನೋ, ಅಥವಾ ನನ್ನ ಇದು ಹಿಂಗೆ, ಅಲ್ಲಿ ಭೇದ ಭಾವ ಬರುತ್ತೆ. ಒಂಥರ ಮಕ್ಳಲ್ಲಿ ಅವ್ರಿಗೆ ಪೇರೆಂಟ್ಸ್ಗಂತೂ ಅವಾಗ ತುಂಬಾ ಶಾಂತಿನೇ ಕಳ್ಕೊಂಡ್ಬಿಡ್ತಾರೆ ಅವ್ರು. ನಮ್ಮ ಮಕ್ಳು ಅವ್ರ ಮಕ್ಳು ಹಂಗಿಲ್ವಲ್ಲ ಅಂತ ಒಂದು ಶಾಂತಿನೇ ಕಳ್ಕೊಂಡ್ಬಿಡ್ತಾರೆ. ಅದು ಏನ್ ಮಾಡಕ್ಕಲ್ಲ, ಒಬ್ಬೊಬ್ಬರದು ಒಂದೊಂದ್ ತರ ಬೆಳವಣಿಗೆ ಇರುತ್ತೆ, ನಾವು ಅದನ್ನ ನೋಡ್ತಾ ಇರ್ಬೇಕು. ಒಬ್ಬ ಜ್ಞಾನಿ ಹೇಳುವಂತೆ, ಯಾರಾದರೂ ನಮ್ಮನ್ನು ಮೂರ್ಖ ಎಂದು ಕರೆದರೆ ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಂಡು ತಕ್ಷಣವೇ ಪ್ರತಿಕ್ರಿಯಿಸುತ್ತೇವೆ ಅಲ್ವಾ. ನಮ್ನ ಯಾರಾದ್ರೂ ಒಬ್ಬ ಮೂರ್ಖ ಅಂತ ಕರೆದಿದ ತಕ್ಷಣ ನಾವು ಒಪ್ಕೊಂತೀವ? ಇಲ್ಲ, ನಾವು ತಕ್ಷಣ ಅದಕ್ಕೆ ಒಂದು ಪ್ರತಿಕ್ರಿಯೆ ಮಾಡೇ ಬಿಡ್ತೀವಿ. ಇಂತಹ ಪ್ರತಿಕ್ರಿಯೆಯು ಅವರು ಹೇಳಿದ್ರಲ್ಲಿ ಸತ್ಯಾಂಶವಿದೆ ಎಂಬುದನ್ನು ಸೂಚಿಸುತ್ತೆ. ನಾವ್ ಯಾವಾಗ ಪ್ರತಿಕ್ರಿಯಿಸ್ತೀವೋ ಅದರಲ್ಲಿ ಅಸತ್ಯ ಇದೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ. ನಾವು ಪ್ರತಿಕ್ರಿಯಿಸ್ತಲೇ ಸುಮ್ನೆ ನೋಡ್ತಾ ಗಮನಿಸ್ಕೊಂಡು ಸುಮ್ನೆ ಆಗ್ಬಿಟ್ರೆ ನಮಸ್ತಿಗ್ ನಾವೇ, ಆವಾಗ ಅಲ್ಲೇನು ಇದಾಗೋದಿಲ್ಲ, ಅವ್ರಿನ್ನ ಬೆಳ್ದಿಲ್ಲ ಅಂತ ಅನ್ಕೊಂತಾರೆ, ಏನೋ ಒಂದು ಆತರ ಆಗೋಗುತ್ತೆ. ಥಾಮಸ್ ಕೆಂಪಿಸ್ ರವರು ಉದ್ದೇಶಿಸುವಂತೆ, ನಮ್ಮ ಶಾಂತಿ ಇನ್ನೊಬ್ಬರ ನಾಲಿಗೆಯಲ್ಲಿ ಇರದಿರಲಿ. ಅಂದ್ರೆ ನಾವು ಶಾಂತರಾಗಿದ್ರೆ ಸರಿ, ಕೋಪ ಬಂದ್ಬಿಟ್ರೆ ಅವ್ರು ನಮ್ನ ಎಷ್ಟು ಆಡ್ಕೊಂತಾರಲ್ವಾ, ಏನ್ ಈ ಮನುಷ್ಯ ಇಷ್ಟು ಕೋಪ ಆಗಿದ್ದಾರೆ, ಇವ್ನ್ ಶಾಂತಿ ಅನ್ನೋದೇ ಇಲ್ಲ ಅಂತ. ಅದಕ್ಕೆ ಇನ್ನೊಬ್ರಿಗೆ ಮಾತಾಡಕ್ ನಾವ್ ಅವಕಾಶ ಕೊಡಬಾರದು. ನಾವ್ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕು. ಅವರು ನಮ್ಮನ್ನು ಕುರಿತು ಒಳ್ಳೆಯ ಅಥವಾ ಕೆಟ್ಟ ಅಭಿಪ್ರಾಯ ಹೊಂದಿರ್ಲಿ, ಅವ್ರು ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯನಾರು ಹೊಂದಿರ್ಲಿ, ಕೆಟ್ಟ ಅಭಿಪ್ರಾಯನೂ ಹೊಂದಿರ್ಲಿ, ಏಕೆಂದರೆ ನಾನು ಇನ್ನೊಬ್ಬ ಮನುಷ್ಯನಲ್ಲ ಅಲ್ವಾ. ಅವ್ರ ಅಭಿಪ್ರಾಯಕ್ಕೆ ನಾವಿರಕ್ಕಾಗಲ್ಲ, ನಮ್ಮ ಅಭಿಪ್ರಾಯಕ್ಕೆ ನಾವಿರ್ಬೇಕು. ಸರಿ ತಪ್ಪು ಅನ್ನೋದು ನಾವು ತಿಳ್ಕೊಂಡು ನಾವು ಮಾಡ್ಬೇಕೇ ಹೊರತು ಇನ್ನೊಬ್ಬ ಅಭಿಪ್ರಾಯಕ್ಕೆ, ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದರ ಅಭಿಪ್ರಾಯ ಇರುತ್ತೆ. ಅದಕ್ಕೆ ನಾವು ಇನ್ನೊಬ್ಬನ ಮನುಷ್ಯನಲ್ಲ. ಆದ್ದರಿಂದ ಹೊಗಳಿಕೆ ಮತ್ತು ತೆಗಳಿಕೆಗಳು ನಮ್ಮ ತಲೆಯನ್ನು ತಿರುಗಿಸದಂತಿರುವುದು. ಯಾರಾದ್ರೂ ಹೊಗಳಿ, ಯಾರಾದ್ರೂ ತೆಗಳಿ, ಹೊಗಳಿದ ತಕ್ಷಣ ನಾವು ಮೇಲ್ ಹೋಗ್ಬಾರ್ದು, ತೆಗಳಿದ ತಕ್ಷಣ ನಾವು ಕೆಳಗೋಗ್ಬಾರ್ದು. ಎರಡೂನು ನಾವು ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸ್ಬೇಕು. ಯಾವಾಗಲೂ ತೆರೆದ ಮನಸ್ಸುಳ್ಳವರಾಗಿರುವುದು ಅಲ್ವಾ. JK ಅವ್ರು ಯಾವಾಗ್ಲೂ ಹೇಳ್ತಾರೆ, ಯಾರು ಏನೇ ಹೇಳಲಿ, ಏನೇ ಇದ್ ಮಾಡ್ಲಿ, ಆದ್ರೆ ನಾವ್ ಯಾವಾಗ್ಲೂ ಓಪನ್ ಮೈಂಡ್ ಆಗಿದ್ರೆ ನಾವ್ ಏನ್ ಅವ್ರು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೋದು. ಕೇಳಲು ಮತ್ತು ಚರ್ಚಿಸಲು ಸಿದ್ಧರಾಗಿರುವುದು ಮತ್ತು ನಮಗಿರುವಂತೆ ಇನ್ನೊಬ್ಬರಿಗೆ ಯೋಚಿಸುವ, ನಂಬುವ ಮತ್ತು ತಮಗೆ ತಿಳಿದಂತೆ ಹೇಳುವ ಮತ್ತು ಮಾತನಾಡುವ ಸ್ವಾತಂತ್ರ್ಯ ನೀಡುವುದು ಸರಿಯಲ್ಲವೇ. ಈಗ ನಾವು ಯಾರಾದ್ರೂ ಏನಾದ್ರೂ ಕೇಳಲಿ ಅಥವಾ ಚರ್ಚೆ ಮಾಡ್ಲಿ, ನಾವು ಸಿದ್ಧರಾಗಿರ್ಬೇಕಲ್ವಾ. ನಾವು ನಮ್ಮ ಮಾತೇ ಕೇಳಿಸ್ಕೋಬೇಕು, ನಮ್ದೇ ಸರಿ ಅಂತ ನಾವು ಹೇಳಕ್ ಹೋಗ್ಬಾರ್ದು. ಅವ್ರು ಏನ್ ಹೇಳ್ತಾರೆ ಅದನ್ನು ನಾವು ಕೇಳಿಸ್ಕೋಬೇಕು. ನಾವ್ ಹೇಳೋದು ನಾವು ಆ ಟೈಮ್ ಸರಿಯಾಗಿದ್ರೆ ಅದ್ ನಾವು ಹೇಳ್ಬೇಕು. ಮತ್ತು ನಮಗಿರುವಂತೆ ಇನ್ನೊಬ್ಬರಿಗೆ ಯೋಚಿಸುವ, ನಾವ್ ಯಾವ ತರ ಯೋಚನೆ ಮಾಡ್ತೀವಿ ಅವರು ಅದೇ ತರ ಯೋಚನೆ ಮಾಡ್ಬೇಕು ಅನ್ನೋದಿಲ್ಲ. ನಂಬುವ, ನಾವು ನಂಬಿದೀವಿ ಅವರು ನಂಬೇಕು ಅನ್ನೋದು ಇಲ್ಲ. ತಮಗೆ ತಿಳಿದಂತೆ ಹೇಳುವ ಮತ್ತು ಮಾಡುವ ಸ್ವಾತಂತ್ರ್ಯ ನೀಡುವುದು ಸರಿಯಲ್ಲವೇ. ಅವ್ರಿಗೆ ಯಾವ ತರ ತಿಳ್ಕೊಂಡಿದ್ದಾರೆ ಆ ತರ ನಾವು ಅವ್ರಿಗೆ ಸ್ವಾತಂತ್ರ್ಯ ಕೊಡುವುದು ಸರಿಯಲ್ವಾ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದರ ಬೆಳವಣಿಗೆ ಆಗಿರ್ತಾರೆ, ಒಬ್ಬೊಬ್ರು ಒಂದೊಂದರ ಯೋಚನೆ ಮಾಡಿರ್ತಾರೆ. ಅವ್ರ ಯೋಚನೆ, ಅವ್ರು ಹೇಳೋ ಮಾತು ಅವ್ರವ್ರಿಗೆ ಸರಿ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಅನ್ನೋದು ಇರ್ಬೇಕು. ಅತಿ ಮಹತ್ವದ ವಿಷಯಕ್ಕೆ ಬರುವುದಾದರೆ, ನಮ್ಮ ಶಾಂತತೆ ಮತ್ತು ಏಕಾಗ್ರತಾ ಸ್ಥಿತಿಗೆ ತೊಂದರೆಯುಂಟು ಮಾಡುವ ಅಂಶವೆಂದರೆ ನಮ್ಮ ಆಸೆಗಳು ಅಲ್ವಾ. ನಮಗೆ ಗೊತ್ತಲ್ವಾ, ಇದೊಂದು ಅತಿ ಮಹತ್ವವಾದ ವಿಷಯನೇ. ಅದ್ ನಮ್ಮ ಶಾಂತತೆ, ನಮ್ಮ ಮನಸ್ಸಿನ ಏಕಾಗ್ರತೆ ಏನಾದ್ರು ನಾಶ ಮಾಡುತ್ತದೆ. ಆಸೆ ಅನ್ನೋದು ದುಃಖಕ್ಕೆ ಮೂಲ ಕಾರಣ ಅಂತ ನೋಡಿ. ಆಸೆ ಹೊಂದಿದ್ರೆ ನಮ್ಗೆ ಏಕಾಗ್ರತೆಯಿಂದ ನಾವು ಏನು ಮಾಡಕ್ಕೆ ಆಗಲ್ಲ. ಅಂದರೆ ಬಾಹ್ಯ ಪ್ರಪಂಚದ ವಸ್ತು ಮತ್ತು ವಿಷಯಗಳ ಕುರಿತು ಇರುವ ಆಕರ್ಷಣೆ, ಅನುಭಾವಿಗಳು ಆಕರ್ಷಣೆ ಅಲ್ವಾ. ಈ ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ಆ ವಸ್ತುಗಳ ವಿಚಾರ ಆಗ್ಲಿ, ಏನೋ ಅವರು ಚೆನ್ನಾಗಿದ್ದಾರೆ ನಾವು ಆ ತರ ಇರ್ಬೇಕು, ಅವ್ರು ಆ ವಸ್ತು ತಗೊಂಡಿದ್ದಾರೆ ನಾವ್ ಇದ್ ತಗೊಳ್ಳೋಣ, ಈ ತರ ಅದ್ರ ಮೇಲೆ ಒಂದು ಆಕರ್ಷಣೆಗೆ ಒಳಗಾಗ್ತೀವಿ. ಒಬ್ರು ಈ ತರ ಹೇಳಿದ್ರು, ಆ ತರ ಏನೋ ಒಂದು ವಿಷಯಗಳಿಗೆ ಆಗ್ಲಿ ವಸ್ತುಗಳಿಗೆ ಆಗ್ಲಿ ಆಕರ್ಷಣೆಗಳಿಗೆ ಒಳಗಾಗ್ತೀವಿ ನಾವು. ಅದು ಆಸೆ ಇದ್ದಾಗ ಮಾತ್ರನೇ ಇವೆಲ್ಲ ಆಗೋದು. ಅನುಭಾವಿಗಳು ಹೇಳುವಂತೆ ಈ ಆಸೆಗಳ ಉತ್ಪತ್ತಿಗೆ ಕಾರಣ ನಮ್ಮಲ್ಲಿರುವ ಅಜ್ಞಾನ ಅಲ್ವಾ. ಆಸೆಗೆ ಮೂಲ ಕಾರಣ ಇದೇನೋ ದುಃಖ ಒಂದು, ಮತ್ತಿದು ಅಜ್ಞಾನದಿಂದ ಇದ್ದಾಗ್ಲೇ ಮಾತ್ರ ನಾವು ಈ ಆಸೆಗಳನ್ನ ನಮ್ಮಲ್ಲಿ ಉತ್ಪತ್ತಿ ಮಾಡ್ಕೊಂತೀವಿ. ಯಾವಾಗ ಜ್ಞಾನ ಇರುತ್ತೋ, ಯಾವಾಗ ಅಜ್ಞಾನ ಇದ್ದಾಗ ನಾವ್ ಏನ್ ಅನ್ಕೊಂತೀವಿ, ಯಾವ್ದು ಶಾಶ್ವತವಾದದ್ದು ಯಾವ್ದು ಅಶಾಶ್ವತವಾದದ್ದು ಅದ್ರ ಮೇಲೆ ನಾವು ಯೋಚನೆ ಮಾಡ್ತೀವಿ. ಆವಾಗ ಅದು ನಮ್ಗೆ ಆಸೆಗಳಿಗೆ ಒಂದು ಮಿತಿ ಇರುತ್ತೆ ಅವಾಗ. ಅಂದರೆ ನಮ್ಮ ನಿಜ ಸ್ವರೂಪದ ಬಗ್ಗೆ ಮತ್ತು ಬಾಹ್ಯ ಪ್ರಪಂಚದ ವಸ್ತುಗಳೊಡನೆ ನಾವು ಹೊಂದಿರುವ ಸಂಬಂಧಗಳ ಕುರಿತು ನಮ್ಮಲ್ಲಿರುವ ಅಜ್ಞಾನ. ಇವಾಗ ನಮ್ಗೆ ನಮ್ ನಿಜ ಸ್ವರೂಪ ಗೊತ್ತಲ್ವಾ, ಭಗವಂತನ ಕಿಡಿ ನಾವು ಅಲ್ಲಿಂದ ಬಂದಿದೀವಿ, ಮತ್ತೆ ಅಲ್ಲಿಗೆ ಹೋಗಿ ಸೇರ್ಬೇಕು.
ಅವನ ಗುಣಗಳನ್ನ ಇಟ್ಕೊಂಡು ನಾವು ಬಂದಿದ್ದೀವಿ. ನಾವ್ ಆ ತರ ಗುಣಗಳನ್ನ ಬೆಳೆಸ್ಕೊಂಡು ನಾವು ಅಲ್ಲಿ ಹೋಗ್ಬೇಕು. ನಮ್ ನಿಜ ಸ್ವರೂಪ ಅದು. ಆದ್ರೆ ನಾವ್ ಈ ಬಾಹ್ಯ ಪ್ರಪಂಚದ ವಸ್ತುಗಳೊಡನೆ ಏನ್ ಮಾಡ್ತೀವಿ, ಆ ಸಂಬಂಧಗಳನ್ನ ನಾವು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಪ್ರಭಾವ ಬೀರಿ ಅಲ್ಲಿ ನಮ್ಗೆ ಅಜ್ಞಾನದಿಂದ ಅದ್ರ ಮೇಲೆ ಪ್ರಭಾವ ಬಿದ್ದಿದ್ದೀವಿ. ಆಸೆಗಳನ್ನು ಮೀರಿ ಸಾಗುವುದು ಕಷ್ಟಕರವಾದದರು ಅಲ್ವಾ. ಆಸೆಗಳನ್ನ ಮೀರಕ್ಕಾಗತ್ತಾ? ಒಂದ್ ಆಸೆ ಕಡಿಮೆ ಮಾಡಕ್ಕೋದ್ರೆ ಇನ್ನೊಂದು ಆಸೆ ಉತ್ಕೊಳ್ಳುತ್ತೆ. ಹಂಗೆ ಆಸೆಗಳನ್ನ ಮೀರೋದು ತುಂಬಾ ಕಷ್ಟ. ಅವುಗಳ ಚಲನವಲನಗಳನ್ನು, ಬದಲಾವಣೆಗಳನ್ನು, ಅವುಗಳ ಕ್ಷಣ ಭಂಗುರತೆಯನ್ನು ಮತ್ತು ಅವುಗಳ ಅಸತ್ಯತೆಯನ್ನು ಎಚ್ಚರದಿಂದ ವೀಕ್ಷಿಸುವುದು ತುಂಬಾ ಸಹಾಯಕಾರಿಯಾದದ್ದು ಅಲ್ವಾ. ಅವುಗಳ ಚಲನವಲನ, ಯಾವ ತರ ನಮ್ಗೆ ಆಸೆ ಬರ್ತಾ ಇದೆ, ಯಾವ್ದ್ರ ಮೇಲೆ ಆಸೆ ಬೀಳ್ತಾ ಇದೀವಿ ನಾವು ಶಾಶ್ವತವಾದಕ್ ಮಾಡ್ತಿದೀವ, ಅಶಾಶ್ವತದಕ್ ಮಾಡ್ತಿದೀವ, ಆಮೇಲೆ ನಮ್ಮಲ್ಲಿ ಏನ್ ಬದಲಾವಣೆ ಆಗ್ತಿದೆ ನಾವು, ಆಮೇಲೆ ಅವುಗಳ ಕ್ಷಣ, ಅದು ನಮ್ನ ಆಕರ್ಷಣೆಗೆ ಒಳಗ್ ಮಾಡಿಬಿಡುತ್ತೆ. ಅದು ವಸ್ತುಗಳಾಗ್ಲಿ ವಿಷಯಗಳಾಗ್ಲಿ. ಆವಾಗ ಅವುಗಳ ಅಸತ್ಯತೆಯನ್ನು ಎಚ್ಚರದಿಂದ ಅದರಲ್ಲಿ ಸತ್ಯ ಅನ್ನೋದಿಲ್ಲ, ಅದು ಅಶಾಶ್ವತವಾದದ್ದು ಅಂತ ನಮ್ಗೆ ಗೊತ್ತಿದೆ. ಅದನ್ನ ನಾವು ಸರಿಯಾಗಿ ಎಚ್ಚರದಿಂದ ವೀಕ್ಷಿಸ್ಬೇಕು. ಆವಾಗ ನಮ್ಗೆ ಅದು ಸಹಾಯ ಮಾಡ್ದಂಗಾಗುತ್ತೆ. ಎಚ್ಚರದಿಂದ ವೀಕ್ಷಿಸಿದಾಗ ಅದು ಸತ್ಯನ ಅಸತ್ಯನ, ಶಾಶ್ವತನ ಅಶಾಶ್ವತ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ರಾಬರ್ಟ್ ಫ್ರಾಸ್ಟ್ ಅವರು ಯಾವುದೂ ನಿರಂತರವಾದದ್ದಲ್ಲ ಎಂಬ ಕವಿತೆಯಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ಅವಲೋಕಿಸಿದ್ದಾರೆ ಅಲ್ವಾ. ಯಾವುದು ಶಾಶ್ವತನ, ಯಾವುದು ಶಾಶ್ವತ ಆಗಿಲ್ಲ, ಎಲ್ಲನೂ ಚಲನೆಯಲ್ಲೇ ಇದೆ, ಯಾವುದು ಶಾಶ್ವತವಾದದ್ದಲ್ಲ. ಅವರು ಒಂದು ಕವಿತೆ ಮೂಲಕ ಹೇಳಿದ್ದಾರೆ, ನಿಸರ್ಗದ ಪ್ರಥಮ ಹಸಿರು ಬಂಗಾರ ವರ್ಣ, ಆದರೂ ಅವಳ ಪ್ರಯಾಸ ಅದನ್ನು ಬಂಧಿಸಲಾರದು. ನಿಸರ್ಗದ ಪ್ರಥಮ ಹಸಿರು, ನಿಸರ್ಗದಲ್ಲಿ ಅದು ಹಸಿರಾಗಿರುತ್ತೆ, ಆ ಗಿಡಗಳು ಮರಗಳು ಎಲ್ಲ. ಯಾವಾಗ ಸೂರ್ಯ ಕಿರಣ ಬೀಳುತ್ತೋ ಆವಾಗ ಅದು ಬಂಗಾರ ವರ್ಣ ತರ ಕಾಣುತ್ತೆ ನಮ್ಗೆ. ಅದನ್ನ ನಾವು ಗಟ್ಟಿಯಾಗಿ ಪ್ರಯಾಸದಿಂದ ಬಂಗಾರ ವರ್ಣ ಬಂಧಿಸಕ್ಕಾಗತ್ತಾ? ಇಲ್ಲ. ಅದು ಎಷ್ಟೊತ್ತಿರುತ್ತೆ ಆ ಸೂರ್ಯನ ಕಿರಣ, ಅಷ್ಟೊತ್ತು ಮಾತ್ರನೇ ಇರುತ್ತೆ, ಅದಾದ್ಮೇಲೆ ಹೊರಟೋಗುತ್ತೆ. ಅದನ್ನು ಬಂಧಿಸಲಾರದು. ಅವಳ ಪ್ರಥಮ ಚಿಗುರು ಒಂದು ಹೂವು, ಆದರೆ ಅದು ಕೇವಲ ಕೆಲವು ಕ್ಷಣಗಳು ಮಾತ್ರ. ಆ ಹೂವು ಎಷ್ಟೊತ್ತರಳಿರುತ್ತಲ್ವಾ, ಸ್ವಲ್ಪ ಹೊತ್ತಿರುತ್ತೆ, ಆ ಬಿಸಿಲು ಬಂದಿದ ತಕ್ಷಣ ಅದೇನಾಗುತ್ತೆ, ಬಾಡೋಗ್ಬಿಡುತ್ತೆ ಆ ಹೂವು. ಆಮೇಲೆ ಎಲೆಯು ಎಲೆಯನ್ನು ಹಿಮ್ಮೆಟ್ಟಿಸುತ್ತದೆ ಅಲ್ವಾ. ಎಲೆ ಅದಂಗೆ ಒಣಗೋಗುತ್ತೆ, ಉದುರೋಗುತ್ತೆ, ಎಲ್ಲನೂ ಒಂದ್ ಎಲೆ ಆದ್ಮೇಲೆ ಒಂದು ಹಂಗಂಗೆ ಬರ್ತಾ ಇರುತ್ತೆ. ಅದರಿಂದ ನಂದನವನವೂ ಬರಡಾಗುತ್ತದೆ. ಎಲ್ಲ ಇದಾದಾಗ ನಂದನವನ ಕೂಡ ಬರಡಾಗುತ್ತೆ, ಒಣಗಿ ಹೋಗ್ಬಿಡುತ್ತೆ. ಹಾಗೆಯೇ ಅರುಣೋದಯವು ದಿನವಾಗಿ ಮಾರ್ಪಡುವುದು, ಬಂಗಾರದ ವರ್ಣವು ಶಾಶ್ವತವಾಗಿ ನೆಲೆಗೊಳ್ಳದು ಅಲ್ವಾ. ಅರುಣೋದಯ ಬೆಳಿಗ್ಗೆ ಸೂರ್ಯೋದಯ ಅರುಣೋದಯ ಆಗಿರುತ್ತೆ, ಆಮೇಲೆ ಅದು ಬಿಸಿಲು ಮೇಲೆ ಇರ್ತಾ ಇರ್ತಾ ದಿನವಾಗಿ ಅದು ಮಾರ್ಪಾಡಾಗುತ್ತೆ. ಹಾಗೆ ಆ ಬಂಗಾರ ವರ್ಣ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಒಬ್ಬ ಸಂತನು ಹೇಳಿದಂತೆ ಸತ್ಯದ ಶೋಧನೆಯು ನಿರಂತರ ಪ್ರಯತ್ನ ಉಳ್ಳದು ಅಲ್ವಾ. ಸತ್ಯ ಶೋಧನೆ ಅನ್ನೋದು ಅದು ಯಾವಾಗ್ಲೂ ನಿರಂತರವಾಗಿರೋದು. ಅದು ಯಾವಾಗ್ಲೂ ಆ ಸತ್ಯ ಅನ್ನೋದು ಬದಲಾವಣೆನೇ ಆಗಲ್ಲ. ಅದು ಯಾವಾಗ್ಲೂ ಅದು ನಾವು ಸತ್ಯಕ್ಕೋಸ್ಕರ ನಾವು ಶೋಧನೆ ಮಾಡ್ಬೇಕು, ನಿರಂತರ ಪ್ರಯತ್ನ ಮಾಡ್ತಾ ಇರ್ಬೇಕು ಸತ್ಯ ನೋಡೋದಕ್ಕೆ, ಪಡ್ಕೊಳ್ಳೋದಕ್ಕೆ. ಅಥವಾ ಬದಲಾವಣೆ ರಹಿತ ಅಖಂಡತೆಯುಳ್ಳದು, ಆ ಸತ್ಯನ ಬದಲಾಯಿಸಕ್ಕಾಗಲ್ಲ, ಅದು ಪ್ರಕಾಶಮಾನವಾದದ್ದು, ಅಖಂಡತೆಯಲ್ಲಿರೋದು ಯಾವಾಗ್ಲೂ ಇರೋದು. ಸತ್ಯಕ್ಕೆ ಮೊದಲು ಅಥವಾ ಕೊನೆ ಎಂಬುದಿಲ್ಲ. ಸತ್ಯಕ್ಕೆ ಕೊನೆ ಮತ್ತು ಮೊದಲು ಅನ್ನೋದು ಏನಾದಿದ್ಯಾ, ಅದು ಯಾವಾಗ್ಲೂ ಅನಂತವಾಗಿರೋದು, ಯಾವಾಗ್ಲೂ ಶಾಶ್ವತ. ಸತ್ಯ ಎಂದರೆ ನಿರಂತರ ಅಥವಾ ಶಾಶ್ವತವಾದದ್ದು. ಸತ್ಯ ಅಂದ್ರೆ ನಿರಂತರವಾಗಿರೋದು ಮತ್ತು ಶಾಶ್ವತವಾಗಿರೋದು. ಇದೆಲ್ಲದರ ಹೊರತಾಗಿಯೂ ಮನುಷ್ಯನ ವಿಕಾಸದಲ್ಲಿ ಒಂದು ಹಂತದವರೆಗೆ ಆಸೆಗೆ ತನ್ನದೇ ಆದ ಸ್ಥಾನವಿದೆ ಅಲ್ವಾ. ಮನುಷ್ಯನ್ಗೆ ಎಲ್ಲಿವರೆಗೂ ಆಸೆ ಇರುತ್ತೆ, ಒಂದು ಹಂತದವರೆಗೆ ಆಸೆ ಇರುತ್ತೆ. ಆಮೇಲೆ ಅವನು ಆಸೆನೆಲ್ಲ ಕಡಿಮೆ ಮಾಡ್ಕೊಳ್ತಾನೆ. ನಮ್ಗೆ ಗೊತ್ತು, ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ. ಪ್ರವೃತ್ತಿ ಮಾರ್ಗದಲ್ಲಿ ನಾವ್ ಏನ್ ಬೇಕು ಅಂತ ಎಲ್ಲ ಪಡ್ಕೊಂತೀವಿ, ಆಮೇಲೆ ನಿವೃತ್ತಿ ಮಾರ್ಗದಲ್ಲಿ ನಾವೇ ಕೊಡಕ್ ಶುರು ಮಾಡ್ತೀವಿ. ನಮ್ಗೆ ಅವಾಗ ವಿಕಾಸ ಆಗಿರುತ್ತೆ, ಯಾವ್ದು ಜ್ಞಾನ ಅನ್ನೋದು ಇರೋದ್ರಿಂದ ನಾವು ಅವಾಗ ಆ ತರ ಮಾಡ್ತೀವಿ. ದುರ್ದೈವವಶಾತ್ ಜೀವನದ ದೀರ್ಘ ಪಯಣದಲ್ಲಿ ಶೇಖರಣೆಯಾಗಿರುವ ಅದು ಹೆಚ್ಚು ಕಡಿಮೆ ಮುಂದುವರಿದುಕೊಂಡು ಬಂದಿದೆ ಅಲ್ವಾ. ದುರದೃಷ್ಟವಶಾತ್ ಆಸೆ ಅನ್ನೋದು ನಮ್ ಜೀವನದಲ್ಲಿ ಅದ್ ಶೇಖರಣೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಆಸೆ ಅನ್ನೋದನ್ನ. ಆದ್ರೆ ಯಾವಾಗ ಮಾನವ ವಿಕಾಸ ಹೊಂದುತ್ತಾ ಇರ್ತಾನೋ ಆವಾಗ ಅವನು ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಆವಾಗ ತೆಗೆದುಕೊಂಡಿದ್ದೆಲ್ಲ ಕೊಡಕ್ ಶುರು ಮಾಡಿ ಸಾಕಾಗಿ ಅವನು ಸೇವೆ ಮಾಡಲು ಶುರು ಮಾಡ್ತಾನೆ. ಸಾಮಾನ್ಯವಾಗಿ ಬಹಳ ಜನರಿಗೆ ನಮಗೆ ಆಸೆಗಳೇ ಇಲ್ಲ ಎಂಬುದು ಒಂದು ತೋರಿಕೆಯ ಪ್ರವೃತ್ತಿಯಾಗಿದೆ ಅಲ್ವಾ.
ನಮ್ ಹೊರಗಡೆ ನಮ್ಗೆ ಆಸೆ ಇಲ್ಲ ಅಂತೀವಿ, ಆದ್ರೆ ಅಂತರಂಗದಲ್ಲಿ ಒಳಗ್ ನೋಡ್ಕೊಳಕ್ ಹೋದ್ರೆ ನಮ್ಗೆ ಏನೋ ಒಂದು ಸಣ್ಣದ ಆಸೆ ಇದ್ದೇ ಇರುತ್ತೆ. ಆದ್ರೂ ಆಧ್ಯಾತ್ಮ ಪಥದಲ್ಲಿ ಸಾಗುವವರಲ್ಲಿಯೂ ಸಹ ಇದನ್ನು ಕಾಣುತ್ತೇವೆ. ಆಧ್ಯಾತ್ಮ ಪಥದಲ್ಲೂ ಅಷ್ಟೇ, ನಮ್ ದೀಕ್ಷೆ ಹೊಂದ್ಬೇಕು, ಗುರುಗಳನ್ನ ನೋಡ್ಬೇಕು, ಏನೋ ಒಂದು ನಾವು ಆಸೆನ ಇಟ್ಕೊಂಡೇ ಇರ್ತೀವಿ. ಪರಿಣಾಮವೇನೆಂದರೆ ಸಾವಧಾನವಾಗಿಯಾದರೂ ಸಹ ನಮ್ಮ ಆಂತರಿಕ ವೀಕ್ಷೆಯನ್ನು ಹೆಚ್ಚಿಸುತ್ತದೆ. ಇದೇನೇ ಆದ್ರೂ ಅದ್ರ ಪರಿಣಾಮ ಏನಾಗುತ್ತೆ, ನಾವ್ ಯಾವಾಗ ಅಂತರ್ಮುಖವಾಗಿ ಇಳಿತೀವೋ ಆವಾಗ ಅಲ್ಲಿ ಏನಾಗುತ್ತೆ, ಪರಿವರ್ತನೆ ಅನ್ನೋದು ಶುರು ಆಗುತ್ತೆ. ಆ ಪರಿಣಾಮ ನಮ್ ಒಳಗಡೆ ಅಂತರ್ಮುಖವಾಗಿ ಇಳಿದಾಗ ನಮ್ಗೆ ಅಲ್ಲಿ ಇದು ಆಸೆ ಇದೆಯಾ, ನಾವ್ ಏನಕ್ಕೆ ಆಸೆ ಬೀಳ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದ್ರ ಮೇಲೆ ನಾವು ಯೋಚನೆ ಮಾಡ್ತೀವಿ ಮತ್ತು ಅದರ ಪರಿಣಾಮವಾಗಿ ನಮ್ಮ ಜೀವನಕ್ಕೆ ಅನಾವಶ್ಯಕವಾದ ಮತ್ತು ನಿರುಪಯುಕ್ತವಾದ ವಸ್ತುಗಳ ಕಡೆಗಿನ ಆಕರ್ಷಣೆಯನ್ನು ಕಡಿಮೆ ಮಾಡುತ್ತೀವಿ ಅಲ್ವಾ. ಆವಾಗ ನಾವೇನ್ ಮಾಡ್ತೀವಿ, ಆಂತರಿಕವಾಗಿ ವೀಕ್ಷಣೆ ಮಾಡಿದಾಗ ಅದು ನಮ್ಗೆ ಬೇಡ ಅನ್ಕೊಂಡು ನಾವು ಆ ವಸ್ತುಗಳು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತ ಅದ್ರ ಕಡೆಗೆ ಆಕರ್ಷಣೆಯನ್ನು ನಾವು ಕಡಿಮೆ ಮಾಡ್ಕೊಂತ ಹೋಗ್ತೀವಿ. ಜೆ ಕೃಷ್ಣಮೂರ್ತಿ ಅವರು ಹೇಳುವಂತೆ ಆಧ್ಯಾತ್ಮ ಸಾಧಕನಿಗೆ ಅತ್ಯವಶ್ಯಕವಾದುದೆಂದರೆ ನಮ್ಮ ಮನಸ್ಸು, ಹೃದಯ, ನರನಾಡಿಗಳು, ಕಣ್ಣುಗಳು ಮತ್ತು ನಮ್ಮ ಇದೇ ಅಸ್ತಿತ್ವವು ಇದ್ದಂತೆ ನೋಡುವುದಲ್ಲದೆ ಅದನ್ನು ಮೀರಿ ಹೋಗುವುದಾಗಿದೆ. ಜೆ ಕೃಷ್ಣಮೂರ್ತಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಸಾಧಕನಿಗೆ ಏನ್ ಅತ್ಯವಶ್ಯಕ ಅಂದ್ರೆ ನಮ್ಮ ಮನ್ಸು ಯಾವ ತರ ಇದೆ ಅದನ್ನ ನಾವು ನೋಡ್ತಾ ಹೋಗ್ಬೇಕು ನಮ್ಮ ಮನ್ಸನ್ನ. ಆಮೇಲೆ ನಮ್ಮ ಹೃದಯದಲ್ಲಿ ಪ್ರೇಮ ಅನ್ನೋದು, ಆಮೇಲೆ ನರನಾಡಿಗಳಲ್ಲಿ ಹೇಗೆ ಅದು ಕೆಲಸ ಮಾಡ್ತಾ ಇದೆ, ಕಣ್ಣುಗಳಲ್ಲಿ ಪ್ರೇಮ ತುಂಬಿದ್ಯಾ, ಅದೆಲ್ಲ ಇರ್ಲಿ, ಅವೆಲ್ಲ ಅದು ನಮ್ಮ ಅಸ್ತಿತ್ವದಲ್ಲಿ ಇದೆ. ಅದನ್ನು ಇದ್ದಂತೆ ನೋಡುವುದಲ್ಲದೆ ಅದನ್ನು ಮೀರಿ ಹೋಗುವುದಾಗಿದೆ. ನಾವು ಅಲ್ಲೇ ಸ್ಟಕ್ ಆಗ್ಬಾರ್ದು, ಅಲ್ಲೇ ನಿಂತ್ಕೋಬಾರ್ದು, ಅದನ್ನ ಮೀರಿ ಹೋಗ್ಬೇಕು ನಾವು. ಆವಾಗ್ಲೇ ನಮ್ಗೆ ಆಗ ಮಾತ್ರ ಇನ್ನೊಂದು ಅಸ್ತಿತ್ವಕ್ಕೆ ಬರುತ್ತದೆ, ಆಗ ಮಾತ್ರ ನಾವು ಮುಂದಿನ ಅಸ್ತಿತ್ವಕ್ಕೆ ಹೋಗಾಗುತ್ತೆ. ನಮ್ಮ ಬುದ್ಧಿ ಮಟ್ಟದ ಪ್ರಜ್ಞೆ ಬೆಳೆಯುತ್ತೆ, ಊರ್ಮುಖವಾಗಿ ಬೆಳ್ಕೊಂಡು ಹೋಗ್ತೀವಿ. ಆವಾಗ ನಮ್ಗೆ ವಸ್ತು ವಿಷಯರಹಿತ ಪ್ರಜ್ಞೆ, ಆ ವಸ್ತುಗಳ ಮೇಲೆ ಆಸೆ ಅನ್ನೋದು ಇರೋದಿಲ್ಲ. ಆವಾಗ ಆ ವಸ್ತು ಅಶಾಶ್ವತವಾದುದು ಅನ್ನೋ ಪ್ರಜ್ಞೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಥವಾ ಮನೋರಹಿತ ಸ್ಥಿತಿ, ನೋ ಮೈಂಡ್ ಸ್ಟೇಟ್ ಅಂತ ಹೇಳ್ತೀವಲ್ಲ, ಆವಾಗ ನಮ್ಮಲ್ಲಿಗೆ ಅಲ್ಲಿ ಮನಸ್ಸು ಕೆಲಸ ಮಾಡೋದಿಲ್ಲ ಎಂದು ಕರೆಯುತ್ತಾರೆ. ಈ ಸ್ಥಿತಿಯು ಯಾವಾಗಲೂ ಶಾಂತತೆ ಮತ್ತು ಏಕಾಗ್ರತೆಯಿಂದ ಕೂಡಿರುತ್ತದೆ. ಯಾವಾಗ ವಸ್ತು ವಿಷಯರಹಿತ ಪ್ರಜ್ಞೆ ಮತ್ತು ಮನೋರಹಿತ ಸ್ಥಿತಿಯಲ್ಲಿ ಇರ್ತೀವೋ ಆವಾಗ ನಾವು ಏಕಾಗ್ರತೆಯಿಂದ ಮತ್ತೆ ಶಾಂತವಾಗಿರೋಕೆ ಸಾಧ್ಯ ಆಗುತ್ತೆ. ಆವಾಗ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ ಅಲ್ವಾ. ಏಕಾಗ್ರತೆಯಿಂದ ಶಾಂತವಾಗಿದ್ದಾಗ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಇದನ್ನೇ ಯೋಗ ವಾಸಿಷ್ಠವು ಈ ರೀತಿಯಾಗಿ ಹೇಳುತ್ತದೆ: ಹೇಗೆ ಆಕಾಶದಲ್ಲಿರುವ ಮೋಡಗಳು ಮಳೆಯಿಂದ ಆಕಾಶವನ್ನು ತೋಯಿಸಲಾರವೋ, ಅದೇ ರೀತಿ ವೈವಿಧ್ಯತೆಯಿಂದ ಕೂಡಿದ ಜಗತ್ತಿನ ಪ್ರಕ್ರಿಯೆಯು ನಿರಪೇಕ್ಷ ಪ್ರಜ್ಞೆ ಹೊಂದಿದವರ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಮೀರಲಾರದು. ಯೋಗ ವಾಸಿಷ್ಠದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆಕಾಶದಲ್ಲಿರುವ ಮೋಡಗಳು, ಮಳೆ ಬೀಳ್ತಾ ಇರತ್ತೆ ಆದ್ರೆ ಆಕಾಶ ಒದ್ದೆ ಆಗುತ್ತಾ? ಏನಿಲ್ಲ. ಮೇಲಿಂದ ಆ ಮೋಡದಿಂದ ಮಳೆ ಬೀಳುತ್ತೆ ಆದ್ರೆ ಆಕಾಶ ಒದ್ದೆ ಆಗಲ್ಲ. ಅದೇ ರೀತಿ ಈ ಜಗತ್ತಿನಲ್ಲಿ ವೈವಿಧ್ಯತೆಯಿಂದ ಕೂಡಿದೆ ಅಲ್ವಾ, ವಿವಿಧತೆಯಿಂದ ಕೂಡಿದೆ ಎಲ್ಲಾ ಕೆಲ್ಸಗಳು. ಆಮೇಲೆ ನಿರಪೇಕ್ಷ ಪ್ರಜ್ಞೆ ಹೊಂದಿದವರ ಮೇಲೆ ಎಲ್ಲ ವಿವಿಧತೆಯಿಂದ ಕೂಡಿದ್ರುವ ಯಾರಿಗೆ ಅಪೇಕ್ಷೆ ಇಲ್ದಲೆ ಪ್ರಜ್ಞೆ ಇರುತ್ತೋ ಅಂಥವ್ರ ಮೇಲೆ ಇದು ಯಾವ ಪರಿಣಾಮವನ್ನು ಬೀಳೋದಿಲ್ಲ. ಯಾವುದೇ ಹೊರಗಡೆಯಿಂದ ಆ ಜಗತ್ತಿನಲ್ಲಿ ಇದು ಕೆಲ್ಸಗಳು ವೈವಿಧ್ಯತೆಯಿಂದ ಕೂಡಿದ ಕೆಲ್ಸಗಳು ಬಂದ್ರೂ ಕೂಡ ಅವನಲ್ಲಿ ಪ್ರಜ್ಞೆ ಇದ್ದಾಗ, ಅಪೇಕ್ಷೆ ಇಲ್ದಲೆ ಇದ್ದಾಗ ಇದ್ರೆ ಅವನ ಮೇಲೆ ಯಾವ ಪ್ರಭಾವವನ್ನು ಅದು ಬೀರೋದಿಲ್ಲ. ಪರಿಪೂರ್ಣ ಪ್ರಶಾಂತತೆ ಮತ್ತು ಏಕಾಗ್ರತೆಯು ಮನಸ್ಸು ಸಹಿತ ನಮ್ಮ ಎಲ್ಲ ಇಂದ್ರಿಯಗಳು ನಮ್ಮೊಳಗಿರುವ ಅಂತರಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿರುವ ಸ್ಥಿತಿಯಾಗಿರುತ್ತದೆ. ಪರಿಪೂರ್ಣ ಪ್ರಶಾಂತತೆ, ನಮ್ಮಲ್ಲಿ ಯಾವಾಗ ಶಾಂತಿ ಅನ್ನೋದು ಪರಿಪೂರ್ಣವಾಗಿರುತ್ತೋ ಮತ್ತು ಏಕಾಗ್ರತೆಯಿಂದ ಇರ್ತೀವೋ ಆವಾಗ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಕೂಡ ನಮ್ಮ ಅಂತರಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿರುತ್ತೆ. ಅಂತರಾತ್ಮ ಏನ್ ಹೇಳ್ತಾನೆ ಅದನ್ನ ಕೇಳೋಷ್ಟು ಬೆಳವಣಿಗೆ ಆಗುತ್ತೆ. ಅಲ್ಲದೆ ಅವುಗಳು ಅಂತರಾತ್ಮನ ಇಚ್ಛೆ ಮತ್ತು ಆದೇಶಗಳೊಡನೆ ಸಮ್ಮಿಳಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವಾಗ ದೇಹಾತ್ಮ ಅಂತರಾತ್ಮನ ಮಾತು ಕೇಳ್ತಾನೋ ಆವಾಗ ಅಂತರಾತ್ಮ ಏನ್ ಕೆಲಸ ಹೇಳ್ತಾನೆ, ಅವನ ಇಚ್ಛೆ ಏನಿದೆ ಆ ತರ ನಮ್ಮ ದೇಹಾತ್ಮ ಕೆಲಸ ಮಾಡುತ್ತೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ವಿಷಯ ವಾಸನೆಗಳ ಬೆನ್ನು ಹತ್ತದೆ ನಮ್ಮ ಇಡೀ ದೇಹ ಮತ್ತು ಮನಸ್ಸುಗಳ ಅಂಕೆ ಮೀರಿ ತಮ್ಮ ಇಷ್ಟದಂತೆ ಅತ್ತ ಇತ್ತ ಚಲಿಸುವುದಿಲ್ಲ.
ಇಂತಹ ಸ್ಥಿತಿಲಿ ಏನಾಗುತ್ತೆ, ಆ ಇಂದ್ರಿಯಗಳು ಯಾವ ವಿಷಯ ವಾಸನೆಗಳಿಗೂ ಬಲಿಯಾಗಲ್ಲ ಅದು. ಯಾಕೆಂದ್ರೆ ನಮ್ಮಲ್ಲಿ ಯಾವಾಗ ಆ ಅಂತರಾತ್ಮದಲ್ಲಿ ಐಕ್ಯತೆಯಿಂದ ಕೂಡಿರುತ್ತೆ, ಅದು ಒಳಗಿನ ಆತ್ಮ ಏನ್ ಹೇಳ್ತಿದ್ದೆ, ಅಂತರಾತ್ಮ ಏನ್ ಹೇಳ್ತಿದ್ದೆ ಅದನ್ನ ಕೇಳ್ತಾ ಇರ್ತೀವೋ, ಆವಾಗ ನಾವು ಇಂದ್ರಿಯ ವಾಸನೆಗಳಿಗೆ ಬೆನ್ನು ಹತ್ತಲ್ಲ ನಾವು. ಮತ್ತೆ ಇಡೀ ದೇಹ ಮತ್ತು ಮನಸ್ಸುಗಳು ನಮ್ಮ ಇಷ್ಟದ ಪ್ರಕಾರ ಮನ್ಸು ಏನ್ ಹೇಳುತ್ತೋ ಆ ತರ ಅದು ಕೇಳುತ್ತೆ. ದೇಹಾತ್ಮ ಹೇಳ್ದಂಗೆ ಕೇಳಿಸಲ್ಲ, ಆ ಕಡೆ ಈ ಕಡೆ ಅದು ಚಲಿಸೋದಿಲ್ಲ. ಪರಿಪೂರ್ಣ ಪ್ರಶಾಂತತೆ ಮತ್ತು ಏಕಾಗ್ರತೆಯನ್ನು ಕುರಿತು ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. 9 ಬಾಗಿಲುಗಳುಳ್ಳ ದೇಹದಲ್ಲಿ ವಾಸವಾಗಿರುವ ಸರ್ವಾಧಿಕಾರಿಯು ಯಾವ ಪ್ರಕ್ರಿಯೆಯನ್ನು ಮಾಡುವುದಿಲ್ಲ ಮತ್ತು ಮಾಡಲು ಬಿಡುವುದಿಲ್ಲ. ಅಂದ್ರೆ ಆತ್ಮತತ್ವದಲ್ಲಿ ಆತ್ಮ, ಬುದ್ಧಿ, ಮನಸ್ಸು ಲಕ್ಷಣಗಳು ಸೇರಿರುವುದು. ಇದನ್ನು 3 ಎಂದು ಹೇಳ್ತೀವಿ. ಉಳಿದ 6 ತತ್ವಗಳು ಸೇರಿ ಸ್ಥೂಲ, ಪ್ರಾಣ, ಕಾಮ ರೂಪ ಮನಸ್ಸು, ಅರೂಪ ಮನಸ್ಸು ಮತ್ತು ಬುದ್ಧಿ, ಇವು 9 ಆಗುತ್ತೆ. ಇದರಿಂದ ಅದು ಇಲ್ಲೇನು ಅಂದ್ರೆ ಈ 9 ಬಾಗಿಲುಗಳ ದೇಹದಲ್ಲಿ ಈ 9 ಸೇರಿದಿರುವ ಈ ಸರ್ವಾಧಿಕಾರಿಯು ಯಾರು, ಇದಕ್ಕೆ ಆತ್ಮನೇ ಸರ್ವಾಧಿಕಾರಿ. ಅವನು ಯಾವ ಪ್ರಕ್ರಿಯೆಯನ್ನು ಮಾಡುವುದಿಲ್ಲ ಮತ್ತು ಮಾಡಲು ಬಿಡುವುದಿಲ್ಲ ಅಲ್ವಾ. ಆತ್ಮ ಯಾವಾಗ್ಲೂ ಪ್ರಶಾಂತವಾಗಿರ್ತಾನೆ, ಅವನು ಯಾವುದಕ್ಕವನು ಅವಕಾಶ ಕೊಡೋದಿಲ್ಲ. ನಾವು ಇಲ್ಲಿ ಗಮನಿಸಬೇಕಾಗಿರುವ ಒಂದು ಮಹತ್ವಪೂರ್ಣವಾದ ಅಂಶವೆಂದರೆ ಶಾಂತತೆ ಮತ್ತು ಏಕಾಗ್ರತೆಯಿಂದ ಕೂಡಿದ ಇಂತಹ ಸ್ಥಿತಿಯನ್ನು ಹೊಂದುವುದು ಎಂದರೆ ನಮ್ಮಲ್ಲಿರುವ ಜೀವ ಚೈತನ್ಯ ಮತ್ತು ಅದರಿಂದ ಉಂಟಾಗುವ ಕ್ರಿಯೆಗಳನ್ನು ನಿರಾಕರಿಸುವುದು ಎಂದು ಅರ್ಥವಲ್ಲ. ನಾವೇನ್ ಗಮನಿಸ್ಬೇಕು ಅಂದ್ರೆ, ಮಹತ್ವಪೂರ್ಣವಾದ ಅಂಶ ಏನಂದ್ರೆ ಶಾಂತತೆ ಮತ್ತು ಏಕಾಗ್ರತೆಯಿಂದ ಇದ್ದಾಗ ನಾವು ನಮ್ಮಲ್ಲಿರುವ ಜೀವ ಚೈತನ್ಯಲ್ಲಿ ಏನೇನ್ ಕೆಲ್ಸಗಳು ಮಾಡ್ಬೋದು ಅದನ್ನೆಲ್ಲ ನಿರಾಕರಿಸೋದು ಅಂತಲ್ಲ. ಯಾಕೆಂದ್ರೆ ನಮ್ ಜೀವ ಚೈತನ್ಯ ನಾವ್ ಏನ್ ಕೆಲಸ, ಎಲ್ಲಾ ಕೆಲ್ಸನೂ ನಾವು ಮಾಡ್ಬೇಕು, ಆದ್ರೆ ಶಾಂತತೆಯಿಂದ ಮತ್ತು ಏಕಾಗ್ರತೆಯಿಂದ ಮಾಡ್ಬೇಕೇ ಹೊರತು ಯಾವ ಕೆಲ್ಸನೂ ಅದನ್ನು ನಾವು ನಿರಾಕರಿಸಬಾರ್ದು. ಆದರೆ ಇದು ನಮ್ಮ ಅಭಿಲಾಷೆ ಮತ್ತು ಆಕಾಂಕ್ಷೆಗಳ ಸೆಳೆತಕ್ಕೆ ಸಿಕ್ಕಿ ನಮ್ಮಲ್ಲಿರುವ ಶುದ್ಧ ಚೈತನ್ಯ ನಷ್ಟವಾಗಬಾರದೆಂಬುದನ್ನು ಸೂಚಿಸುತ್ತದೆ. ಆದ್ರೆ ಇದು ನಮ್ಮ ಅಭಿಲಾಷೆ ಏನು ಮತ್ತು ನಮ್ಮ ಆಕಾಂಕ್ಷೆ ಆ ಸೆಳೆತಕ್ಕೆ ಸಿಕ್ಕಾಕೊಳ್ದಲೆ ಆ ಶುದ್ಧ ಚೈತನ್ಯ ಏನ್ ಹೇಳ್ತಾ ಇದೆ ಅದನ್ನ ತರ ಕೇಳ್ಬೇಕು. ಆ ಶುದ್ಧ ಚೈತನ್ಯ ಅನ್ನೋದು ಇಲ್ಲಿ ನಷ್ಟವಾಗಬಾರ್ದು ಅಂತ ಹೇಳ್ತಾರೆ. ಇಂತಹ ಪ್ರಶಾಂತತೆ ಮತ್ತು ಏಕಾಗ್ರತೆ ನಮ್ಮಲ್ಲಿ ಅನುಕಂಪ ಮತ್ತು ನಿಸ್ವಾರ್ಥೆಯನ್ನುಂಟು ಮಾಡಿ ಶುದ್ಧ ಮತ್ತು ಔದಾರ್ಯಪೂರ್ಣ ಕಾರ್ಯಗಳಿಗೆ ಪ್ರೇರಣೆ ನೀಡುತ್ತದೆ. ಯಾವಾಗ ನಾವು ಪ್ರಶಾಂತವಾಗಿರ್ತೀವೋ, ಏಕಾಗ್ರತೆಯಿಂದ ಇರ್ತೀವೋ, ಈ ನಮ್ಮಲ್ಲಿ ದಯೆ, ಅನುಕಂಪ, ಸ್ವಾರ್ಥರಹಿತ ಈ ತರ ಸದ್ಗುಣಗಳನ್ನ ಬೆಳೆಸ್ಕೊಂಡಿದ್ದಾಗ ನಾವು ಶುದ್ಧವಾಗಿ ಮತ್ತು ಕರುಣಾಪೂರಿತವಾದ ಕೆಲಸಗಳಿಗೆ ನಮ್ಮನ್ನ ಅದು ಪ್ರೇರಣೆ ಮಾಡುತ್ತೆ. ಈ ಸದ್ಗುಣಗಳು ನಾವು ಮಾಡೋ ಕೆಲಸಗಳಿಗೆ ಅದು ಪ್ರೇರಣೆ ಕೊಡುತ್ತೆ. ಇಂತಹ ಸ್ಥಿತಿಯಲ್ಲಿ ಉಂಟಾಗುವ ನಿಸ್ವಾರ್ಥ ಇಚ್ಛೆಗಳು ದೈವಿ ಇಚ್ಛೆಗನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ವಾ. ಇಂತಹ ಸ್ಥಿತಿಯಲ್ಲಿ ನಿಸ್ವಾರ್ಥ ಇಚ್ಛೆಗಳು, ನಮ್ಮಲ್ಲಿ ಏನೇನು ಸ್ವಾರ್ಥರಹಿತ ಇಚ್ಛೆಗಳಿರುತ್ತೆ ಅದು ದೈವಿ ಇಚ್ಛೆಗಳು. ಭಗವಂತ ಏನ್ ಇಚ್ಛಿಸ್ತಾನೋ ಆ ಗುಣಕ್ಕೆ ಅದು, ಆ ಭಗವಂತ ಏನ್ ಹೇಳ್ತಾನೆ ಆ ತರ ನಾವು ಕೆಲಸನ ಮಾಡೋಕೆ ಸಹಾಯ ಮಾಡುತ್ತದೆ. ಇದು ಒಂದು ಆಂತರಿಕ ಚಲನೆಯಾಗಿದ್ದು ಯಾವಾಗಲೂ ಶಾಂತ ಮತ್ತು ನಿಸ್ವಾರ್ಥತೆಯಿಂದ ಕೂಡಿದ್ದು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಈ ದೈವಿ ಇಚ್ಛೆ ಏನಿರುತ್ತೆ ಇದು ನಮ್ಮ ಆಂತರಿಕವಾಗಿ ಅಂತರಂಗದಲ್ಲಿ ನಾವು ಅದನ್ನ ಇಚ್ಛಿಸ್ಬೇಕು. ಆಗ ಅಂತರಂಗದಲ್ಲಿ ನಾವು ಆ ಭಗವಂತನ ಇಚ್ಛೆ ಏನು ಅದನ್ನೆಲ್ಲ, ಆ ಗುಣಗಳು ಸದ್ಗುಣಗಳೆಲ್ಲ ನಾವು ಬೆಳೆಸ್ಕೊಂಡಾಗ ಮಾತ್ರ ಆ ಇಚ್ಛೆಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ಬೋದು. ಅದ್ ಮತ್ತೆ ಯಾವಾಗ್ಲೂ ಶಾಂತವಾಗಿರುತ್ತೆ, ನಿಸ್ವಾರ್ಥತೆಯಿಂದ ಇರುತ್ತೆ ಅದು. ಆವಾಗ ನಮ್ಮಲ್ಲಿ ಅದು ಹೆಚ್ಚು ಶಕ್ತಿ ಕೊಡುತ್ತೆ ಅದು ಅಲ್ವಾ. ಆ ಕೆಲಸ ಮಾಡೋದಕ್ಕೆ ಅದು ಶಕ್ತಿ ಕೊಡುತ್ತದೆ ಅಂತರಂಗದಿಂದ. ಇದು ಆಂತರಿಕ ಸ್ತರಗಳಲ್ಲಿ ಪ್ರೇಮ ಪೂರಿತ ಆಲೋಚನೆ ಮತ್ತು ಅಂತಸ್ಫುರಣದಿಂದ ಕೂಡಿರುತ್ತದೆ. ಈ ನಿಸ್ವಾರ್ಥ ಕೆಲಸ ಮತ್ತು ಆ ಶಕ್ತಿಯುತವಾಗಿರುತ್ತಲ್ಲ ನಮ್ಮ ಅಂತರಂಗದಲ್ಲಿ, ಅದು ಒಳಗಡೆಯಿಂದ ಪ್ರೇಮ ಪೂರಿತ ಆಲೋಚನೆ ಬರುತ್ತೆ. ನಮ್ಮ ಅಂತರಂಗದಲ್ಲಿ ಅದು ಪ್ರೇಮವನ್ನ ಅಂತಸ್ಫುರಣಿಸ್ತಾ ಇರುತ್ತದು. ಅದು ಆ ಪ್ರೇಮ ಅನ್ನೋದು ಒಳಗಿಂದ ಹೊರಗಡೆ ಬರುತ್ತೆ. ಅಲ್ಲದೆ ಭೌತಿಕ ಸ್ತರದಲ್ಲಿಯೂ ಸಹ ಸಾಕಾರ ಕ್ರಿಯಾರೂಪವನ್ನು ಪಡೆಯುತ್ತದೆ. ನಮ್ಗೆ ಒಳಗಡೆ ಏನು ಅಂತರಂಗದಲ್ಲಿ ಆ ಸದ್ಗುಣ, ಪ್ರೇಮ ಅನ್ನೋದು ಬರುತ್ತೋ ಅದು ಭೌತಿಕದಲ್ಲೂ, ಹೊರಗಡೆ ಜಗತ್ತಲ್ಲೂ ಕೂಡ ನಾವು ಆ ಕ್ರಿಯಾರೂಪದಲ್ಲಿ ನಾವೆಲ್ಲರ ಮೇಲೂ ಆ ಪ್ರೇಮ ಪೂರಿತ ನೋಟ ಹರಿಸೋದಾಗ್ಲಿ, ಕೆಲಸ ಮಾಡೋದಾಗ್ಲಿ ಎಲ್ಲಾನು ನಾವು ಮಾಡ್ತೀವಿ. ಹೇಗೆ ನೀರು ಸಹಜವಾಗಿ ತಗ್ಗು ಪ್ರದೇಶಗಳಿಗೆ ಹರಿಯುತ್ತದೆಯೋ ಅದೇ ರೀತಿಯಾಗಿ ನಮ್ಮಲ್ಲಿರುವ ಚೈತನ್ಯವು
ಕತ್ತಲಲ್ಲಿ, ಕಷ್ಟದಲ್ಲಿ, ಅಜ್ಞಾನದಲ್ಲಿ ಜೀವಿಸುವವರಿಗೆ ಸಹಾಯ ಮಾಡಲು ಸ್ವಾಭಾವಿಕವಾಗಿ ಹರಿಯುತ್ತದೆ. ಹೀಗೆ ನೀರು, ಬೆಟ್ಟದ ಮೇಲಿಂದ ನೀರು ಮೇಲಿಂದ ಸಹಜವಾಗಿ ಅದು ತಗ್ಗು ಪ್ರದೇಶಗಳಿಗೆ ಹರಿತಾ ಇರುತ್ತಲ್ವಾ, ಅದೇ ರೀತಿ ನಮ್ಮಲ್ಲಿರುವ ಚೈತನ್ಯ ಏನ್ ಮಾಡ್ಬೇಕು, ಎಲ್ಲಾ ಕಡೆಗೂ ಆ ಮೇಲಿಂದ ಭಗವಂತನ ಚೈತನ್ಯ ನಾವು ಪಡ್ಕೊಂಡು ಎಲ್ಲಾ ಕಡೆಗೂ ನಾವು ಅದನ್ನ ಹರಡ್ಬೇಕು. ನಾವು ನಮ್ಮಲ್ಲಿರುವ ಚೈತನ್ಯವು ಕತ್ತಲಲ್ಲಿ, ಕಷ್ಟದಲ್ಲಿ, ಅಜ್ಞಾನದಲ್ಲಿ, ಯಾರ್ಯಾರು ಕತ್ತಲಲ್ಲಿ ಇರ್ತಾರೋ ಅವ್ರನ್ನ ಜ್ಞಾನದ ಕಡೆ ಕರ್ಕೊಂಡು ಹೋಗ್ಬೇಕು, ಯಾರ್ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಸಹಾಯ ಮಾಡ್ಬೇಕು. ಆಮೇಲೆ ಬೆಳಕು ತೋರಿಸ್ಬೇಕು, ನಾವ್ಗೆ ದಾರಿ ತೋರಿಸ್ಬೇಕು, ಯಾವ ತರ ಜೀವನ ನಡೆಸ್ಬೇಕು ಅನ್ನೋದನ್ನ ನಾವು ಜೀವಿಸುವವರಿಗೆ ಸಹಾಯ ಮಾಡಲು ಸ್ವಾಭಾವಿಕವಾಗಿ ಹರಿಯುತ್ತದೆ. ಬುದ್ಧ ಮತ್ತು ಯೇಸು ಕ್ರಿಸ್ತರು ಸಕಲ ಚರಾಚರಗಳೊಂದಿಗೆ ಹೊಂದಿದ ಅಪರಿಮಿತ ಪ್ರೇಮ ಮತ್ತು ಅನುಕಂಪಗಳಿಂದಾಗಿ ಪ್ರಸಿದ್ಧರಾದರು ಅಲ್ವಾ. ನಮ್ಗೆ ಗೊತ್ತು, ಗೌತಮ ಬುದ್ಧರಾಗ್ಲಿ, ಯೇಸು ಕ್ರಿಸ್ತರಾಗ್ಲಿ, ಎಲ್ಲ ಅಭೂತ ವರ್ಗದಿಂದ ಹಿಡಿದು ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ, ಎಲ್ಲದ್ರಲ್ಲೂ ಅವ್ರು ಎಷ್ಟು ಪ್ರೇಮನ ವರ್ಷಿಸಿದಾರ. ಅವ್ರು ತೋರ್ಸೋ ಅಪರಿಮಿತ ಪ್ರೇಮ ಮತ್ತು ಅನುಕಂಪಗಳಿಂದ ಅವರು ಪ್ರಸಿದ್ಧರಾಗಿದ್ದಾರೆ. ಅವರು ಅಲ್ಲದೆ ಅವರು ಶಾಂತ ಸ್ವಭಾವದ ಪ್ರತೀಕವಾಗಿದ್ದರು ಅಲ್ವಾ. ಶಾಂತ ಸ್ವಭಾವಕ್ಕೆ ಅವರು ಉದಾಹರಣೆ, ಅವರು ಪ್ರತೀಕವಾಗಿದ್ದಾರೆ. ಅವರ ಅಪರಿಪೂರ್ಣ ಚಿತ್ರ ಮತ್ತು ಶಿಲ್ಪಗಳು ಅವರು ಹೊಂದಿದ್ದ ಆಳವಾದ ಪ್ರೇಮ ಮತ್ತು ಪ್ರಶಾಂತತೆಯನ್ನು ಅವರ ಕಣ್ಣುಗಳ ಮೂಲಕ ಪ್ರತಿಫಲಿಸುವುದನ್ನು ಕಾಣುತ್ತೇವೆ ನಾವು. ಅವರು ಫೋಟೋದಲ್ಲಾಗ್ಲಿ, ವಿಗ್ರಹಗಳ ಮೂಲಕ ಅವ್ರ ಕಣ್ಣುಗಳಿಂದ ಪ್ರೇಮ ಅನ್ನೋದನ್ನ ವರ್ಷಿಸೋದನ್ನ ನಾವು ಅವ್ರ ಕಣ್ಣುಗಳು ಎಷ್ಟು ಪ್ರೇಮ ಪೂರಿತವಾಗಿರೋದನ್ನ ನಾವು ನೋಡ್ತೀವಿ. ಜಾರ್ಜ್ ಗ್ರಿಮ್ ಬುದ್ಧನ ಸಿದ್ಧಾಂತಗಳು ಎಂಬ ಗ್ರಂಥದಲ್ಲಿ ಇಂತಹ ಪ್ರೇಮವನ್ನು ಈ ರೀತಿ ವಿವರಿಸುತ್ತಾರೆ. ಬುದ್ಧನ ಸಿದ್ಧಾಂತ ಗ್ರಂಥದಲ್ಲಿ ಈ ರೀತಿ ಹೇಳ್ತಾರೆ ಅವರು, ಯಾವಾಗ ನಾವು ಪ್ರೇಮದ ಬಗ್ಗೆ ಮಾತನಾಡುತ್ತೇವೆಯೋ ಅದು ಶುದ್ಧ ಪ್ರೇಮ ಕುರಿತೂ ಆಗಿರಬಹುದು. ಆಗ ನಾವು ನಮ್ಮ ಭಾವನೆಗಳು ಮತ್ತು ವಾತ್ಸಲ್ಯಗಳೊಂದಿಗೆ ಅದರೊಂದಿಗೆ ಅವಿಭಾಜ್ಯವಾಗಿ ಬೆಸೆಯಲ್ಪಡುತ್ತವೆ. ಯಾವಾಗ ನಾವು ಪ್ರೇಮದ ಬಗ್ಗೆ ಮಾತಾಡ್ತೀವೋ, ಪ್ರೇಮ ಅನ್ನೋದು ಬುದ್ಧಿಮಟ್ಟದ ಪ್ರಜ್ಞೆ. ಆ ಪ್ರೇಮ ಅನ್ನೋದು ಕೆಳಗೆಲ್ಲ ಬರದೆ, ಕೆಳಗಿನ ಅಂತಸ್ತದಲ್ಲಿ ಇರೋದಿಲ್ಲ, ಅದು ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಇರುತ್ತೆ. ಅದು ಶುದ್ಧ ಪ್ರೇಮನೂ ಆಗಿರುತ್ತೆ. ಆವಾಗ ನಮ್ಮ ಭಾವನೆಗಳು ಮತ್ತು ವಾತ್ಸಲ್ಯಗಳೊಂದಿಗೆ ಅದರೊಂದಿಗೆ ಅವಿಭಾಜ್ಯವಾಗಿ ಬೆಳೆಸಲ್ಪಡ್ತೇವೆ. ಆ ಪ್ರೇಮದ ಜೊತೆ ಅವೆರಡು ಅವಿಭಾಜ್ಯವಾಗಿ ಅದು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಇನ್ನೊಂದು ಅರ್ಥದಲ್ಲಿ ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ಎಲ್ಲರ ಬಗ್ಗೆ, ಎಲ್ಲರ ಅಸ್ತಿತ್ವದ ಬಗ್ಗೆ ಒಲವನ್ನು ತೋರಿಸುತ್ತೇವೆ. ಸಾಮಾನ್ಯವಾಗಿ ನಾವು ಅವ್ರ ವ್ಯಕ್ತಿತ್ವದ ಮೇಲೆ ಪ್ರೀತಿ ತೋರಿಸೋದು, ಅದು ಆ ಒಲವು ತೋರಿಸ್ತೀವಿ. ಆದ್ರೆ ಅದು ಸ್ವಾರ್ಥದಿಂದ ಇರುತ್ತೆ. ಅದು ಈ ಒಲವು ಅಥವಾ ಭಾವನೆಗಳು ನಮ್ಮಲ್ಲಿರುವ ಆಳವಾದ ಉದಾತ್ತವಾದ ತೃಷ್ಣೆಯನ್ನು ಸೂಚಿಸುತ್ತದೆ. ಯಾವಾಗ ನಾವು ಆಳವಾಗಿ ಆತ್ಮದಿಂದ ನೋಡ್ತೀವೋ ಆಗ ಒಲವು ಮತ್ತು ಭಾವನೆಗಳಿಂದ ನೋಡ್ತೀವಿ. ಆದ್ರೆ ಅದು ಉದಾರ ಗುಣದಿಂದ ಆಗಿರುತ್ತೆ ಅಷ್ಟೇ ಹೊರತು ಅದು ಶುದ್ಧ ಉದಾರ ಗುಣದಿಂದ ಆಗಿರುತ್ತದು. ಪ್ರೇಮವು ಎಲ್ಲಾ ರೀತಿಯ ಒಲವುಗಳಿಂದ ಮುಕ್ತವಾದದ್ದು ಅಲ್ವಾ. ಅದು ಪ್ರೇಮ ಅನ್ನೋದು ಒಂದು ಇದೇ ಇರೋದಿಲ್ಲ, ಅದು ಉನ್ನತವಾದದ್ದು. ಎಲ್ಲ ಒಲವುಗಳಿಂದ ಅದು ಮುಕ್ತವಾಗಿರುತ್ತದೆ. ಈ ಒಲವಿನ ಎಲ್ಲಾ ಸ್ವಭಾವಗಳಿಂದ ಪ್ರೇಮವನ್ನು ಬೇರ್ಪಡಿಸಿದರೆ ಏನು ಉಳಿಯುತ್ತದೆ? ಅಲ್ಲಿ ಉಳಿಯುವುದು ಅಂತಃಕರಣ, ಪರಿಶುದ್ಧ ಕರುಣೆ. ಪ್ರೇಮವನ್ನು ನಮ್ಮ ಸ್ವಾರ್ಥ, ಆಸೆ, ಆಕಾಂಕ್ಷೆಗಳಿಂದ ಮುಕ್ತಗೊಳಿಸಿದರೆ ಉಳಿಯುವುದೇ ಕರುಣೆ. ಈ ಪ್ರೇಮ ಅತಿ ಉನ್ನತವಾದದಲ್ವಾ. ಅದಕ್ಕೆ ಯಾವ ಬಂಧನವೂ ಇಲ್ಲ, ಎಲ್ಲೇನೂ ಇಲ್ಲ, ಅನಂತವಾದದ್ದು, ಸರ್ವವ್ಯಾಪಿಯಾಗಿರುವುದು. ಈ ಅಂತಃಕರಣ ಅಂದ್ರೆ ದೇಹಾತ್ಮ ಜೀವಾತ್ಮ ಇರುವ ಸಂಬಂಧ ಎಲ್ಲರ ಮೇಲೂ ಅದು. ಅವಾಗ ನಾವು ಯಾವಾಗ ದೇಹಾತ್ಮ ಜೀವಾತ್ಮ ಹೇಳ್ದಂಗೆ ಕೇಳ್ತೀವೋ ಆವಾಗ ನಮ್ಮಲ್ಲಿ ಪರಿಶುದ್ಧ ಕರುಣೆ ತೋರಿಸಲು ಸಾಧ್ಯವಾಗುತ್ತೆ. ಎಲ್ಲರ ಮೇಲೂ ಪ್ರೀತಿ, ಪ್ರೇಮ ಅನ್ನೋದು ತೋರ್ಸಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಪ್ರೇಮದಲ್ಲಿ ಸ್ವಾರ್ಥ, ಆಸೆ ಆಗಲಿ ಆಕಾಂಕ್ಷೆಗಳು ಯಾವುದೂ ಇರಬಾರ್ದು ಅಲ್ವಾ. ನಮ್ಮಲ್ಲಿ ಯಾವಾಗ ಸ್ವಾರ್ಥ ಮತ್ತೆ ಆಸೆ ಇರುತ್ತೋ ಆವಾಗ ನಾವು ಶುದ್ಧ ಪ್ರೇಮನ ವ್ಯಕ್ತಪಡಿಸಕ್ ಆಗೋದಿಲ್ಲ. ಯಾವಾಗ ಇದನ್ನು ಮುಕ್ತಗೊಳಿಸಿವೋ ಆಗ ಉಳಿಯುವುದೇ ಕರುಣೆ ಅಲ್ವಾ. ಯಾವಾಗ ನಾವ್ ಇದನ್ನ ಮುಕ್ತಗೊಳಿಸ್ತೀವೋ, ಈ ಸ್ವಾರ್ಥ ಮತ್ತು ಆಸೆಗಳನ್ನ ಮುಕ್ತ ಮಾಡ್ತೀವೋ ಆವಾಗ ಅಲ್ಲಿ ಪ್ರಾಮಾಣಿಕವಾದ ಕರುಣೆ ಮಾತ್ರ ಉಳಿಯುತ್ತೆ. ಅದ್ರಿಂದ ನಾವು ನಮ್ ಸಂಸಾರದಲ್ಲಿ ಶಾಂತಿಯಿಂದ ಇರುವುದನ್ನ ಕಲಿಬೇಕು ಅಲ್ವಾ. ನಮ್ ಸಂಸಾರದಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಎಷ್ಟೋ ಬರುತ್ತೆ. ಆದ್ರೂ ನಾವು ಎಲ್ಲನೂ ನಾವು
ಶಾಂತಿಯಿಂದ ಅದನ್ನ ಎದುರಿಸ್ಬೇಕಾಗುತ್ತೆ. ಮನೇಲಿ ಎಷ್ಟೋ ಜನ ಇರ್ತೀವಿ, ಬೇರೆ ಬೇರೆ ಮನಸ್ಸುಗಳಿರುತ್ತೆ, ಬೇರೆ ಬೇರೆ ಆಲೋಚನೆಗಳು, ಭಾವನೆಗಳಿರುತ್ತೆ. ಎಲ್ಲದಕ್ಕೂ ನಾವು ಬೆಲೆ ಕೊಡ್ಬೇಕು. ಅವ್ರಿಗೂ ಅವ್ರ ಸ್ವಾತಂತ್ರ್ಯ ಹಕ್ಕಿರುತ್ತೆ ಅವ್ರಿಗೆ, ನಾವು ಅದನ್ನ ಗಮನಿಸ್ಬೇಕು. ಇದು ಮನೆಯಿಂದ ಪ್ರಾರಂಭವಾಗಿ ಸಮಾಜದಲ್ಲೂ ಸಹ ಈ ತರ ಇರಲು ಸಾಧ್ಯವಾಗುತ್ತಲ್ವಾ. ಯಾವಾಗ ನಾವು ಮನೆಯಲ್ಲಿ ಅದನ್ನ ನೆರವೇರಿಸ್ತೀವೋ ಆ ಶಾಂತಿ ಅನ್ನೋದು ನಮ್ಮಲ್ಲಿ ಸೇರ್ಕೊಂಡು ಸಮಾಜದಲ್ಲೂ ಬೇರೆಯವ್ರ ಜೊತೆನೂ ನಾವು ಆ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಶಾಂತಿ ಜೊತೆ ಕರುಣೆ, ಪ್ರೇಮ, ದಯೆ, ಸತ್ಯ, ನಿಸ್ವಾರ್ಥ, ಈ ಪ್ರಾಮಾಣಿಕತೆ, ಈ ತರ ಎಲ್ಲಾ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು ನಾವು. ಒಂದೇ ಆಗುತ್ತಾ ಶಾಂತಿ ಇರ್ಬೇಕು ಅಂದ್ರೆ ಶಾಂತಿ ಒಳಗೆ ಈ ತರ ಸದ್ಗುಣಗಳೆಲ್ಲ ಸೇರಿರುತ್ತೆ ಅಲ್ವಾ. ಶಾಂತಿ ಅನ್ನೋದು ಅತಿ ಉನ್ನತವಾದದ್ದು, ಅದ್ರೊಳಗೆಲ್ಲ ಈ ಸದ್ಗುಣಗಳನ್ನ ನಾವು ಸೇರ್ಸ್ಕೋಬೇಕು. ಶಾಂತಿ ಸ್ವಭಾವ ನಮ್ಮನ್ನು ಊರ್ಧ್ವ ಪ್ರಜ್ಞೆಗೆ ವಿಕಾಸ ಮಾಡುತ್ತದೆ ಅಲ್ವಾ. ಶಾಂತಿ ಅನ್ನೋದು ನಮ್ನ ಎಷ್ಟು ಮೇಲ್ಕತ್ತು ಕರ್ಕೊಂಡು ಹೋಗುತ್ತಲ್ವಾ. ನಾವು ಯಾವಾಗ ಶಾಂತರಾಗಿರ್ತೀವೋ, ನಮ್ಮ ಮನ್ಸಲ್ಲಿ, ನಮ್ಮ ಹೃದಯದಲ್ಲಿ ಶಾಂತಿ ಇದ್ದಾಗ ನಮ್ಮ ಮುಖದಲ್ಲಿ ಅದು ವ್ಯಕ್ತವಾಗುತ್ತೆ. ಆ ಶಾಂತಿ ಅನ್ನೋದು ಅದು ಮುಖದಲ್ಲೇ ಅದು ಗೊತ್ತಾಗುತ್ತೆ, ಇವ್ರು ಶಾಂತ ಚಿತ್ತರಾಗಿದ್ದಾರೆ ಅಂತೆಲ್ಲ. ಮತ್ತು ಅಂತರಂಗದಲ್ಲಿ ಶಾಂತಿ ಇದ್ದಾಗ ಮೌನವಾಣಿಯನ್ನು ಕೇಳಲು ಸಾಧ್ಯ ಅಲ್ವಾ. ನಮ್ಮ ಅಂತರಂಗದಲ್ಲಿ ಯಾವಾಗ ಶಾಂತಿ ಇರುತ್ತೋ ಅವಾಗ ಮೌನವಾಣಿ, ಒಳಗಿಂದ ಏನ್ ಬರುತ್ತೆ ಅದನ್ನ ಕೇಳಕ್ ಸಾಧ್ಯ ಆಗುತ್ತೆ. ಅಲ್ಲಿ ಏನೇನೋ ನಾವ್ ಇಟ್ಕೊಂಡಿದ್ದಾಗ ಅಲ್ಲಿ ನಾವು ಆ ಮೌನವಾಣಿನ ಕೇಳಕ್ ಸಾಧ್ಯ ಆಗುತ್ತಾ? ಯಾವಾಗ್ಲ ಪ್ರಶಾಂತವಾಗಿರ್ತೀವೋ ಆ ಮೌನವಾಣಿನ ಕೇಳಕ್ಕೆ ನಮಗ್ ಸಾಧ್ಯ ಆಗುತ್ತೆ. ಶಾಂತಿಯ ಮಹತ್ವ ಒಬ್ಬರು ಹೇಳಲು ಸಾಧ್ಯವಿಲ್ಲ ಅಲ್ವಾ. ಶಾಂತಿ ಮಹತ್ವನ ಹಿಂಗಿದೆ, ಆ ತರ ಇದೆ. ಪಾಪ ಲೇಖಕರು ಅವರು ವಿಚಾರ ತಿಳಿಸಿದ್ದಾರೆ, ಎಷ್ಟು ಅವರು ಅನುಭವ ಹೊಂದಿ ಆ ವಿಚಾರಗಳನ್ನೆಲ್ಲ ನಮ್ಗೆ ಸಾವಕಾಶವಾಗಿ ತಿಳಿಸಿದ್ದಾರೆ. ಅದರಿಂದ ನಮ್ಗೆ ಯಾವ ತರ ನಾವು ಇದೆ ಅಂತ ಗೊತ್ತಾಗತ್ತಲ್ವಾ. ನಮ್ಗೆ ಈ ವ್ಯಾಸಂಗದಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ತರ ನಾವು ಆಲೋಚನೆ ಮಾಡ್ಬೋದು, ಯಾವ್ಯಾವ ತರ ನಾವು ಬೆಳೆಸ್ಕೋಬೇಕು, ಸದ್ಗುಣಗಳನ್ನ ಬೆಳೆಸ್ಕೋಬೇಕು, ಅಂತರಂಗದಲ್ಲಿ ಬೆಳವಣಿಗೆ ಆಗ್ಬೇಕು ಅಂತವೆಲ್ಲ ನಮ್ಗೆ ಗೊತ್ತಾಗುತ್ತೆ. ಇಂಥವ್ರು ಈ ಲೇಖಕರು ಇಲ್ದಲೇ ಇದ್ದಿದ್ರೆ ನಮ್ಗೆ ಏನ್ ಗೊತ್ತು? ಅವರೆಲ್ಲ ಇದು ಏನು ಅನುಭವ ಹೊಂದಿದ್ದು ನಮ್ಗೆ ತಿಳಿಸ್ಕೊಟ್ಟಿರೋದ್ರಿಂದ ನಾವು ಅದನ್ನ ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು. ಅದು ನಾವೇ ನಮ್ಮ ಶಾಂತಿ ಅನ್ನೋದನ್ನ, ಶಾಂತಿ ಯಾವ ತರ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆ ಮಹತ್ವನ ನಾವೇ ತಿಳ್ಕೋಬೇಕು, ಅದನ್ನು ಅವರವರೇ ಅನುಭವಿಸಬೇಕು. ಆದರೆ ಶಾಂತಿ ನಮ್ಮಲ್ಲಿದ್ದಾಗ ನಮ್ಮ ಸುತ್ತಮುತ್ತ ಪ್ರಸರಿಸುವ ಅವಕಾಶ ನಮ್ಮಲ್ಲಿದೆ ಅಲ್ವಾ. ನಾವ್ ಯಾವಾಗ ಶಾಂತವಾಗಿರ್ತೀವೋ ನಮ್ ಸುತ್ತಮುತ್ತನೂ ಏನೋ ಪ್ರಸರಿಸ್ಬೋದು ಆ ಶಾಂತಿ ಅನ್ನೋದು. ನಾವು ಮನೇಲಿ ಇವಾಗ ನಾವು ಸದ್ಗುಣಗಳಿಂದ ಅವ್ರೆಷ್ಟು ಬದಲಾವಣೆ ಆಗೋ ಚಾನ್ಸಸ್ ಇರುತ್ತಲ್ವಾ. ನಾವು ನಡತೆಯಲ್ಲಿ ನಾವ್ ಯಾವ ತರ ನಡ್ಕೊಂತೀವೋ ಅದರಿಂದ ಅವ್ರ ಮೇಲೆ ಪ್ರಭಾವ ಬೀರ್ಬೇಕೇ ಹೊರತು ನಾವ್ ಈ ತರ ಆ ತರ ಅಂತ ನಾವು ಹೇಳ್ಕೋಬಾರ್ದು. ನಮ್ ಪ್ರಭಾವ ಆದ್ಮೇಲೆ ಬೀರ್ಬೇಕು ಅಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡು ನಾವ್ ತರ ನಡ್ಕೊಂಡ್ರೆ, ಶಾಂತಿಯಿಂದ ಇದ್ರೆ ಅವರು ಶಾಂತರಾಗಿ ನಮ್ ಜೊತೆ ವ್ಯವಹರಿಸ್ತಾರೆ. ನಾವ್ ಯಾವ ಕೋಪದಲ್ಲಿ ಮಾಡ್ತೀವೋ ಅವರು ಕೋಪ ಪ್ರತಿಕ್ರಿಯಿಸ್ತಾರೆ. ಅದಕ್ಕೆ ನಾವ್ ಯಾವಾಗ್ಲೂ ಶಾಂತ ಚಿತ್ತರಾಗಿರ್ಬೇಕು. ಆದುದರಿಂದ ಶಾಂತಿ ಸ್ವಭಾವ, ಅದರ ಮಹತ್ವ ಕುರಿತು ಬರೆದ ಲೇಖಕರಿಗೆ ಧನ್ಯವಾದಗಳು ಅಲ್ವಾ. ಈ ಶಾಂತಿ ಬಗ್ಗೆ ಅವರೆಷ್ಟು ಸವಿಸ್ತಾರವಾಗಿ ಬರೆದಿದ್ದಾರೆ, ಆ ಶಾಂತಿ ಮಹತ್ವವನ್ನು ಅವರೆಷ್ಟು ಇದ್ರಾಗ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನ ಅವಕಾಶ ಮಾಡಿಕೊಟ್ಟಿದ್ದ ಲಕ್ಷ್ಮೀಶ್ವರ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.